ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್. ನಾನು ನಿಮ್ಮ ಪ್ರಕಾಶ್ ಭಂಡಾರಿ, ಇಂಗ್ಲೀಷ್ ಟೀಚರ್ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್. ನಾನು ಈಗಾಗಲೇ FDA, STA, KS ಮೀನ್ಸ್, IAS ಮೀನ್ಸ್ ಆ್ಯಂಡ್ ಗ್ರೂಪ್ ಸಿ, PDO ಮತ್ತು ಇನ್ನಿತರ GPSTR ಈ ರೀತಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 17 ವರ್ಷಗಳಿಂದ ತರಬೇತಿ ನೀಡ್ತಾ ಇದ್ದೇನೆ. ನಿನ್ನೆ ಕೂಡ ನಾನು ಒಂದಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೆ. ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ ಅಂತ ಹೇಳ್ತಾ, ಸೊ ಲೆಟ್ ಅಸ್ ಸಿ. ಯಸ್ಟರ್ಡೇ ವಿ ವರ್ ಅಂಡರ್ ದ ಡಿಸ್ಕಷನ್ ಆಫ್ ಹೈ 5 ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಟ್ರಾನ್ಸ್ಲೇಷನ್ನು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಮಾಡಲಿಕ್ಕೆ 5 ಮುಖ್ಯ ವೇಗಳು ಬೇಕು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಯಾವ್ಯಾವುದು ಅಂತ ನೋಡಿದಾಗ, ಒಂದೊಂದಾಗಿ ವಿಚಾರ ಮಾಡಿದಾಗ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ವಾಸ್ parts. Yesterday we discussed high 5 needs for translation and other competitive examinations. ಅದರಲ್ಲಿ ಫಸ್ಟ್ನೇದು ಯಾವುದು? ಪಾರ್ಟ್ಸ್. ಸೆಕೆಂಡ್ ಯಾವುದಿತ್ತು? ಟೆನ್ಸಸ್. ಮೂರನೇದು ಯಾವುದಿತ್ತು? ಮಾಡಲ್ಸ್. ನಾಲ್ಕನೇದು ಯಾವುದಿತ್ತು? ವಾಯ್ಸಸ್. ಐದನೇದು ಯಾವುದಿತ್ತು? ಆರ್ಟಿಕಲ್ಸ್. ಈ ದಿವಸ ಅವುಗಳನ್ನು ಒಂದೊಂದಾಗಿ ಇನ್ ಡೀಟೇಲ್ ಆಗಿ ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಹೈ 5 ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಅಮಾಂಗ್ ಅದರ್ಸ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ಎಸ್ಟರ್ಡೇ ಯಾಸ್ ವಿ ಡಿಸ್ಕಸ್ಡ್, ನಿನ್ನೆ ನಾವು ಚರ್ಚೆ ಮಾಡಿದಂತೆ, ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚ್ ವರ್ ದೇರ್? 8. ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಈ ರೀತಿಯಾಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇತ್ತು. ಅದ್ರ ಜೊತೆಗೆ ಒಂದನ್ನು ಆ್ಯಡ್ ಮಾಡಿದ್ವಿ. ಅದು ಯಾವುದು ಸ್ನೇಹಿತರೆ? ಆರ್ಟಿಕಲ್ಸ್ ಅಂತಕ್ಕಂಥ ಒಂದು ಪಾರ್ಟನ್ನು ಆ್ಯಡ್ ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತು ಇನ್ ಡೀಟೇಲ್ ಆಗಿ ವಾಟ್ ಈಸ್ ನೌನ್ ಮೀನ್ಟ್ ಬೈ, ಆರ್ ವಾಟ್ ಈಸ್ ಪ್ರನೌನ್ ಮೀನ್ಟ್ ಬೈ, ಆರ್ ವಾಟ್ ಈಸ್ ಅಡ್ಜೆಕ್ಟಿವ್ ಮೀನ್ಟ್ ಬೈ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನೌನ್, ಫಸ್ಟ್ ಒನ್ ಅಮಾಂಗ್ ದೆಮ್ ಈಸ್ ನೌನ್. ವಾಟ್ ಈಸ್ ನೌನ್? ಲೆಟ್ ಅಸ್ ಡಿಸ್ಕಸ್ ರೈಟ್ ನೌ. ಆ್ಯಂಡ್ ವಾಟ್ ಈಸ್ ಪ್ರನೌನ್? ಇಟ್ ವಿಲ್ ಬಿಕಮ್ later. So next, noun, namapada. What is it? Namapada. Noun is a naming word. Noun is a naming word of place, person, animal, thing and think. Noun is a naming word. ಯಾವುದಾದರೂ ಒಂದು ಊರು ಅಥವಾ ಯಾವುದಾದರೂ ಒಬ್ಬ ವ್ಯಕ್ತಿ, ಯಾವುದಾದರೂ ಒಂದು ಪ್ರಾಣಿ, ಯಾವುದಾದರೂ ಒಂದು ವಸ್ತು, ಯಾವುದಾದರೂ ಒಂದು ಥಿಂಕ್ ಅಂತಂದರೆ ಏನು ಅನ್ನೋದನ್ನು ನಂತರ ಚರ್ಚೆ ಮಾಡೋಣ. ಸೊ ನೌನ್ ಈಸ್ ಎ ನೇಮ್ ಆಫ್ ಪ್ಲೇಸ್. ಒಂದು ಸ್ಥಳದ ಹೆಸರು ಅಥವಾ ವ್ಯಕ್ತಿಯ ಹೆಸರು, ಸ್ಥಳದ ಹೆಸರು ಅಥವಾ ವ್ಯಕ್ತಿಯ ಹೆಸರು ಅಥವಾ ಪ್ರಾಣಿಯ ಹೆಸರು ಅಥವಾ ವಸ್ತುವಿನ ಹೆಸರು ಅಥವಾ ವಿಚಾರ ಅಂತಕ್ಕಂಥದ್ದು ಬರ್ತದೆ. ವಿಚಾರ ಅಂದರೆ ಏನು? ಈ ಹಿಂದೆಲ್ಲ ಸಾಕಷ್ಟು ಸರಿ ಗ್ರಾಮರ್ ಕಲಿಸುವಾಗ ನಮಗೆ ನೌನ್ ಅಂದರೆ ಏನಂತ ಕಲಿಸಿರ್ತಾರೆ ಹೆಚ್ಚಾಗಿ ಅಂತಂದರೆ ಪ್ಲೇಸ್, ಪರ್ಸನ್, ಎನಿಮಲ್, ಥಿಂಗ್. ಸೊ ರೆಸ್ಟ್ ಆಫ್ ದ ಅದರ್ ಈಸ್ ಥಿಂಕ್. ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟ್ರಲ್ಲಿ ನಾವು ಇಲ್ಲಿ ಪ್ಲೇಸ್ಮೆಂಟನ್ನು ನೋಡೋದಾಯಿತು, ಪರ್ಸನನ್ನು ನೋಡೋದಾಯಿತು, ಎನಿಮಲನ್ನು ನೋಡೋದಾಯಿತು, ಥಿಂಗನ್ನು ನೋಡೋದಾಯಿತು. ವಾಟ್ ಈಸ್ ಥಿಂಕ್? ಹಾಗಾದರೆ ಥಿಂಕ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗುತ್ತೆ. ಸೊ ಅಮೇರಿಕಾ ಈಸ್ ಎನ್ ಎಕ್ಸಾಂಪಲ್ ಫಾರ್ ವಾಟ್? ಪ್ಲೇಸ್. ನಳಿನಿ ಈಸ್ ಎನ್ ಎಕ್ಸಾಂಪಲ್ ಫಾರ್ ವಾಟ್? ಪರ್ಸನ್. ರ್ಯಾಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ವಾಟ್? ಎನಿಮಲ್. ಥಿಂಗ್ ಈಸ್ ಎನ್ ಎಕ್ಸಾಂಪಲ್ ಫಾರ್, ಸ್ಕೇಲ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ವಾಟ್? ಥಿಂಗ್. ವಾಟ್ ಈಸ್ ನಾಲೆಜ್? ಸೊ ನಾಲೆಜ್ ಈಸ್ ನಥಿಂಗ್ ಬಟ್ ಥಿಂಕ್, ಮೀನ್ಸ್ ಮೈಂಡ್ ಮ್ಯಾಟರ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಾಮಾನ್ಯವಾಗಿ ರೂಲ್ಸ್ಗಳಿಗಿಂತ ಎಕ್ಸೆಪ್ಷನ್ಗಳ ಮೇಲೆ ಕ್ವಶನ್ ಕೇಳೋದನ್ನು ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಹೌದಾ ಸ್ನೇಹಿತರೆ? ರೂಲ್ಸ್ಗಳು ಸರಿ, ಎಕ್ಸೆಪ್ಷನ್ಗಳು ಯಾವ್ಯಾವುದು, ಇದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಲೇಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಅದನ್ನು ನೋಡಿದಾಗ ಇದ್ರಾಗೆ ಆ್ಯಕ್ಚುಲಿ ನೌನ್ ಅಂತಕ್ಕಂಥದ್ದು ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನೋಡಿದಾಗ ಇಲ್ಲಿ ವಾಟ್ ಈಸ್ ರಿಯಲಿ ನೌನ್ ಮೀನ್ಟ್ ಬೈ ಅನ್ನೋದನ್ನು ನೋಡಿದಾಗ
noun is a naming word. For example, America is an example for place. Nalini is an example for person. Rat is an example for animal. Scale is an example for thing. ಹಾಗಾದರೆ ವಾಟ್ ಅಬೌಟ್ ದ ರೆಸ್ಟ್ ಆಫ್ ದ ಅದರ್? ಥಿಂಕ್ ಅಂತಂದ್ರೆ ಏನು? THINK. ಥಿಂಕ್ ಮೀನ್ಸ್ ವಿಚಾರ, ಮೈಂಡ್ ಮ್ಯಾಟರ್. ಫಾರ್ ಎಕ್ಸಾಂಪಲ್, ನಾಲೆಜ್, ವಿಸ್ಡಮ್ ಅಂತಕ್ಕಂಥ ಇವೆರಡು ತಗೊಂಡಾಗ ಇವೆರಡು ಕೂಡ ಏನಾಗ್ತವೆ? ನೌನ್ ಆಗ್ತವೆ. ಹಾಗಾದರೆ ಇವಕ್ಕೆ ಏನಂತಾರೆ? ನಾಲೆಜ್ ಈಸ್ ನಾಟ್ ಎ ನೇಮ್ ಆಫ್ ಪ್ಲೇಸ್. Knowledge is not a name of place. Knowledge is not a name of person. Knowledge is not a name of animal. Knowledge is not a name of thing. ಹಾಗಾದರೆ ವಾಟ್ ಈಸ್ ಇಟ್? ಥಿಂಕ್. ನಾಲೆಜ್ ಅಥವಾ ವಿಸ್ಡಮ್ ಅಂತಕ್ಕಂಥದ್ದು ಒಂದು ಊರಲ್ಲ, ಒಬ್ಬ ವ್ಯಕ್ತಿ ಅಲ್ಲ, ಒಂದು ಪ್ರಾಣಿ ಅಲ್ಲ, ಒಂದು ವಸ್ತು ಅಲ್ಲ. ಹಾಗಾದರೆ ಅದೇನು? ಥಿಂಕ್ ಮೀನ್ಸ್ ವಾಟ್? ವಿಚಾರಕ್ಕೆ ಏನಂತಾರೆ? ಥಿಂಕ್ ಅಂತಾರೆ. ಇಟ್ಸ್ ಎ ಮೈಂಡ್ ಮ್ಯಾಟರ್, ಆಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್. ಮೈಂಡ್ ಮ್ಯಾಟರ್. ನಾಲೆಜ್ ಬ್ರಿಂಗ್ಸ್ ವಿಸ್ಡಮ್. ಬೋತ್ ದೀಸ್ ಆರ್ ವಾಟ್? ನೌನ್. ಇವೆರಡು ಏನು ಹೇಳಿ ಸ್ನೇಹಿತರೆ? ನೌನ್ ಅಂತ ಕರೀತಾರೆ. ಇವೆರಡಕ್ಕೂ ಕೂಡ ಏನಂತ ಕರೀತಾರೆ? ನೌನ್ ಅಂತ ಕರೀತಾರೆ. ಹಾಗೇನೆ ನೆಕ್ಸ್ಟ್, ನಾಲೆಜ್. Knowledge brings wisdom. Knowledge brings wisdom. Here noun is actually, knowledge is also noun. Wisdom is also noun. What type of noun is it? Think means abstract noun ಅಥವಾ ಕಾಂಕ್ರೀಟ್ noun ಅಂತ ಬರ್ತವೆ. ಅದನ್ನು ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ತೇನೆ. ಫಸ್ಟ್, ನಾಲೆಜ್ ಬ್ರಿಂಗ್ಸ್ ವಿಸ್ಡಮ್. ನಾಲೆಜ್ ಈಸ್ ಆಲ್ಸೋ ನೌನ್, ವಿಸ್ಡಮ್ ಈಸ್ ಆಲ್ಸೋ ನೌನ್. Next, love, LOV, love and hatred. Love and hatred are common for all human beings. ನೋಡಿ, love and hatred are common for all human beings ಅಂತಕ್ಕಂಥದ್ದು. ಲವ್ ಆ್ಯಂಡ್ ಹೇಟ್ರೆಡ್ ಆರ್ ಕಾಮನ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಫಾರ್ ಎಕ್ಸಾಂಪಲ್, ಲವ್ and hatred are common for all human beings. So here it is, love is also noun, hatred is also noun, whereas knowledge is also noun, wisdom is also noun, love is also noun, hatred is also noun. What type of noun are these? Think ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಾಮಪದಗಳು. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದರೆ, ಪೇನ್ ಆ್ಯಂಡ್ ಪ್ಲೇಜರ್ go hand in hand. Pain and pleasure go hand in hand. Here pain means what? Here pain means noun. Pleasure means what? Noun. What type of noun? Think. ಒಂದು ಮಾತು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತಂದರೆ ಸ್ನೇಹಿತರೆ, ಮಾನವನು ತಾನು ಕೇಳಿದ, ತಾನು ಯೋಚಿಸಿದ, ತಾನು ನೋಡಿದ, ತಾನು ಮುಟ್ಟಿದ, ತಾನು ಮೂಸಿಸಿದ, ತಾನು ರುಚಿ ನೋಡಿದ, ಈ ಆರರಲ್ಲಿ ಯಾವುದಾದ್ರೂ ಒಂದನ್ನು ಏನಂತ ಕರೆದ? ನೌನ್. ಮ್ಯಾನ್ ಹ್ಯಾಸ್ ನೇಮ್ಡ್ ದ ಥಿಂಗ್ ಆಫ್ ವಾಟ್ ಹಿ ಹ್ಯಾಸ್ ಥಾಟ್, ಆಫ್ ವಾಟ್ ಹಿ ಹ್ಯಾಸ್ heard, of what he has seen, of what he has touched, of what he has smelt, of what he has tasted. 1, 2, 3, 4, 5, 6. ಮಾನವ
ತಾನು ನೋಡಿದ, ತಾನು ಕೇಳಿದ, ತಾನು ಮುಟ್ಟಿದ, ತಾನು ಮೂಸಿಸಿದ, ತಾನು ರುಚಿ ನೋಡಿದ. ನೋಡಿ, ಥಾಟ್ ಆಫ್ ವಾಟ್ ಹಿ ಹ್ಯಾಸ್ ಥಾಟ್. ಮಾನವ ತಾನು ಏನನ್ನ ಕೇಳಿದ ಅಥವಾ ಯೋಚಿಸಿದ ಅಥವಾ ನೋಡಿದ ಅಥವಾ ಮುಟ್ಟಿದ ಅಥವಾ ಮೂಸಿಸಿದ ಅಥವಾ ರುಚಿ ನೋಡಿದ. ಉದಾಹರಣೆ, ಫಾರ್ ಎಕ್ಸಾಂಪಲ್, ರೈಸ್, RICE. ಹಿಯರ್ ಈಸ್ ಎ ನೌನ್. ರೈಸ್, RICE. ವಾಟ್ ಈಸ್ ಇಟ್? ನೌನ್. ವಾಟ್ ಟೈಪ್ ಆಫ್ ನೌನ್ ಈಸ್ ಇಟ್? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಅನ್ನಕ್ಕೆ ಬರೋದಿಲ್ಲ. ಕಾಂಕ್ರೀಟ್ ನೌನು, ಅಬ್ಸ್ಟ್ರಾಕ್ಟ್ ನೌನು, ಡಿವೈಡೆನ್ಸನ್ ನಾನು ನಂತರ ಹೇಳ್ತಾ ಹೋಗ್ತೀನಿ ನಿಮಗೆ. ಅದ್ರ ಬಗ್ಗೆ ಈಗ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ನಾವು ಥಿಂಕ್ ಮಾಡಬೇಕಾಗಿದ್ದೇನು? ನೌನು. ಹಾಗಾದ್ರೆ ಇಲ್ಲಿ ಏನೇನಾಯಿತು ಅಂತ ಫಂಕ್ಷನ್ಸನ್ನು ನೋಡ್ತಾ ಹೋದ್ರೆ, ವಾಟ್ ಆರ್ ದ ಫಂಕ್ಷನ್ಸ್ ಆರ್ ಬೀಯಿಂಗ್ ಟೇಕನ್ ಪ್ಲೇಸ್ ಹಿಯರ್? ದಟ್ ರೈಸ್ ಅಂದ ಕೂಡಲೇ ನಮ್ಮ ತಲೆಯಲ್ಲಿ ಫಸ್ಟ್ ಏನು ಬಂತು? ಒಂದು ವಿಚಾರ ಬಂತು. ಫಸ್ಟು ಕೇಳಿಸ್ತು, ರೈಸ್ ಈಸ್ ಹರ್ಡ್. ಫಸ್ಟ್ ನಾವು ರೈಸ್ ಅಂದ್ಕೊಂಡ್ರೆ ನಮ್ಮ ಕಿವಿಗೆ ಏನಾಯ್ತು? ಬಿತ್ತು. ಫಸ್ಟು ಕೇಳಿಸ್ಕೊಂಡ್ವಿ, ರೈಸ್, ಒಂದು ಥಿಂಗ್ ಆಯಿತು. ಸೆಕೆಂಡ್, ಥಾಟ್, ಒಂದು ವಿಚಾರ ಬಂತು. ಅದು ವೈಟ್ ರೈಸು ಅಥವಾ ಬಾಯ್ಲ್ಡ್ ರೈಸು ಅಥವಾ ಎಗ್ ಫ್ರೈಡ್ ರೈಸು ಅಥವಾ ಚಿಕನ್ ಫ್ರೈಡ್ ರೈಸು ಅಥವಾ ಮಟನ್ ಫ್ರೈಡ್ ರೈಸು, ಯಾವುದೋ ಒಂದು ವಿಚಾರ ಬಂತು. ಅದು ನಿಮ್ಮ ಮನೆಯೊಳಗೆ ಯಾವ ಪರಿಸ್ಥಿತಿ ಇದೆ, ಯಾವ ಸಿಚುವೇಶನ್ ಇದೆ ನೀವು ಅನ್ನೋದ್ರ ಮೇಲೆ ಅದು ನಿಮಗೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ಏನು? ರೈಸ್. ಇದೇನಾಯಿತು? ಕೇಳಿಸ್ತು. ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಫಸ್ಟ್ ಥಿಂಗ್ ವಾಟ್ ವಿ ಹರ್ಡ್, ರೈಸ್, ಕೇಳಿಸ್ತು. ಸೆಕೆಂಡ್, ವಿಚಾರಗಳು ಬಂತು. ಯಾವ ರೈಸ್ ಇರ್ಬೋದು ಮನೇಲಿ ಇವತ್ತು ಅಂತಕ್ಕಂಥದ್ದು ವಿಚಾರ ಬಂತು. ಮೂರನೇದೇನು? ಸೀನ್. ಸೀನ್, ಹತ್ರ ಹೋಗಿ ನಾನೇನು ಮಾಡ್ತೀನಿ? ಆ ರೈಸನ್ನು ನೋಡ್ತೀನಿ. ಆ ರೈಸನ್ನು ನೋಡ್ತೀನಿ. ನೋಡ್ರಿ, ಮ್ಯಾನ್ ಹ್ಯಾಸ್ ನೇಮ್ಡ್ ದ ಥಿಂಗ್ ಆಫ್ ವಾಟ್ ಹಿ ಹ್ಯಾಸ್ ಹರ್ಡ್, ಹಿ ಹ್ಯಾಸ್ ಥಾಟ್, ಹಿ ಹ್ಯಾಸ್ ಸೀನ್. ಮೂರು ಕೆಲಸ ಇಲ್ಲೇ ಆಯ್ತು ನೋಡಿ. 1 2 3. 1 2 3. ಮಾನವ ತಾನು ಕೇಳಿದ, ತಾನು ಯೋಚಿಸಿದ, ತಾನು ನೋಡಿದ. ಈಗ ಹೋಗಿ ನಾನು ರೈಸ್ ನೋಡಿದೆ. ಓ, ರೈಸ್ ಸೂಪರ್. ಮಟನ್ ಫ್ರೈಡ್ ರೈಸ್ ಚೆನ್ನಾಗಿದೆ. ಮಟನ್ ಫ್ರೈಡ್ ರೈಸ್ ಏನಿದು? ನಾನು ನೋಡಿದೆ. ಹಾಗೆ ಅಂತ ಕೂಡಲೇ ಅದನ್ನೇನು ಮಾಡಿದೆ? ಟಚ್ ಮಾಡಿದೆ. ಇದು ಚೆನ್ನಾಗಿದೆಯೋ, ಹಳಸಿದೆಯೋ, ಅಥವಾ ಇವತ್ತು ಮಾಡಿದಾರೋ, ಈಗ ಮಾಡಿದಾರೋ, ನಿನ್ನೆ ಮಾಡಿದಾರೋ, ಏನು ಮಾಡಿದೆ? ಟಚ್ ಮಾಡಿದೆ. ಆದರೂ ಗೊತ್ತಾಗಲಿಲ್ಲ, ನನಗೆ ಕ್ಲಿಯರಾಗಿ ಅರ್ಥ ಆಗಲಿಲ್ಲ ಅದು ಯಾವ ಟೈಪ್ ಐತಿ ಅಂತ. ಆಮೇಲೆ ನಾನು ಏನು ಮಾಡಿದೆ? ಹತ್ತಿರ ತೊಗೊಂಡು ಸ್ಮೆಲ್ ಮಾಡ್ತೀನಿ. ಆದರೂ ಸ್ವಲ್ಪ ಡೌಟ್ ಬರ್ತಾಯಿದೆ, ಯಾವ ಟೈಪ್ ಇರ್ಬೋದು ಇದು ರೈಸು ಅಂತ. ಆದರೂ ಒಂದು ಸ್ಟೆಪ್ ಮುಂದೆ ಹೋಗಿ ನಾನು ಏನು ಮಾಡ್ತೇನೆ? ಸ್ವಲ್ಪ ತಕ್ಕೊಂಡು ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ತಕ್ಕೊಂಡು ಏನು ಮಾಡ್ತೇನೆ? ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ಮಟನ್ ಬಿರಿಯಾನಿ ಸೂಪರ್ ಆಗಿದೆ. ಸೊ ನೋಡಿ, ಇಲ್ಲಿ 6 ಫಂಕ್ಷನ್ಸ್ಗಳು ಆಗ್ತಾ ಇದೆಯಾ? ಡೆಫಿನೆಟ್ಲಿ ಆಗ್ತಾ ಇದೆ. 6 ಫಂಕ್ಷನ್ಸ್ ಆರ್ ಗೋಯಿಂಗ್ ಟು ಟೇಕಿಂಗ್ ಪ್ಲೇಸ್. 6 ಕೆಲಸಗಳು ಆಗ್ತಾ ಇದ್ದಾವೆ. ಏನು? ಫಸ್ಟ್ ಏನಂದೆ ನಾನು? ರೈಸ್ ಕೇಳಿಸ್ತು. ಥಾಟ್, ವಿಚಾರ ಬಂತು. ಸೀನ್, ನೋಡ್ತು. ಆಮೇಲೆ ಹೋಗಿ ಮುಟ್ಟಿದೆ. ಆಮೇಲೆ ಏನು ಮಾಡಿದೆ? ಮೂಸ್ ನೋಡಿದೆ. ಆಮೇಲೆ ಏನು ಮಾಡಿದೆ? ಟೇಸ್ಟ್ ಮಾಡಿದೆ. 1 2 3 4 5 6. ಈ 6ರಲ್ಲಿ ಯಾವುದಾದ್ರೂ ಒಂದಾದರೆ ಅದಕ್ಕೆ ಏನಂತ ಕರಿಬೋದು? ನೌನ್ ಅಂತ ಕರಿಬೋದು. ಮ್ಯಾನ್ ಹ್ಯಾಸ್ ನೇಮ್ಡ್ ದ ಥಿಂಗ್ ಆಫ್ ವಾಟ್ ಹಿ ಹ್ಯಾಸ್ ಹರ್ಡ್, of what he has thought, of what he has seen, of what he has touched, of what he has smelled, of what he has tasted. 6ರಲ್ಲಿ 6 ಆಗಬೇಕು ಅಂತಕ್ಕಂಥ ರೂಲ್ ಇಲ್ಲ ಸ್ನೇಹಿತರೆ. ಡೋಂಟ್ ಮಿಸ್ಟೇಕ್ ಮೈ ಸ್ಟೇಟ್ಮೆಂಟ್ ದಟ್ ನೌನ್ ಮಸ್ಟ್ ಕಂಟೈನ್ ಆಲ್ ದ 6 ಕಂಟೆಂಟ್ಸ್. ನೋ ರೂಲ್ ಈಸ್ ದೇರ್. 6ರಲ್ಲಿ ಯಾವುದಾದ್ರೂ ಒಂದಾದರೂ ಸಾಕು, ಅದಕ್ಕೆ ಏನಂತ ಕರಿಬೋದು? ನೌನ್ ಅಂತ ಕರಿಬೋದು. ಉದಾಹರಣೆಗೆ, ಸೇ ಫಾರ್ ಎಕ್ಸಾಂಪಲ್, ಈಗ ಡಮ್ ಏನಂತ ಕೇಳಿಸ್ತು ನಿಮಗೆ? ಡಮ್ ಡಮ್ ಒಂದು ಸೌಂಡ್ ಬಂತು. ಹೌದಾ? ಏನು ಬಂತು ಸ್ನೇಹಿತರೆ? ಸೌಂಡ್ ಬಂತು. ಡಮ್, ಇದಕ್ಕೇನಂತಾರೆ? ಸೌಂಡ್ ಅಂತಾರೆ. ವಾಟ್ ಈಸ್ ಇಟ್? ಸೌಂಡ್. ಇಟ್ ಈಸ್ ನಥಿಂಗ್ ಬಟ್ ಸೌಂಡ್. SOUND. ಸೌಂಡ್ ಈಸ್ ಆಲ್ಸೋ ವಾಟ್? ನೌನ್. ಸೌಂಡ್ ಈಸ್ ಆಲ್ಸೋ ವಾಟ್? ನೌನ್. ಹಾಗಾದರೆ ಇದನ್ನು ಏನೇನು ಫಂಕ್ಷನ್ ಆಯಿತು ಇವಾಗ? ಸೌಂಡ್, ಡಮ್. ಫಸ್ಟ್ ಏನಾಯಿತು? ಕೇಳಿಸ್ತು, ವಿ ಹರ್ಡ್ ಇಟ್. ಸೆಕೆಂಡ್ ಏನಾಯಿತು? ಒಂದು ಥಿಂಕಿಂಗ್ ಬಂತು. ಇದೇನಾಗಿರ್ಬೋದು? ಟೈರ್ ಬ್ಲಾಸ್ಟ್ ಆಗಿರ್ಬೋದು, ಅಥವಾ ಯಾರಾದರೂ ಪಟಾಕಿಯನ್ನು ಸಿಡಿಸಿರ್ಬೋದು. ಹೌದಾ? ಈ 2 ವಿಚಾರಗಳು ಬಂದು ನಮ್ಮ ತಲೆಯಲ್ಲಿ. ಫಸ್ಟ್ ಸೌಂಡ್ ಅಂದ್ಕೊಳ್ಳೆ ಏನಾಯಿತು? ವಿ ಹರ್ಡ್ ಇಟ್. ಸೆಕೆಂಡ್, ವಿ ಥಾಟ್ ಆಫ್ ಇಟ್. ಅದ್ರ ಬಗ್ಗೆ ಏನು ಮಾಡಿದ್ವಿ? ಯೋಚನೆ ಮಾಡಿದ್ವಿ. ಏನಿರ್ಬೋದು ಇದು? ಯಾವ ಟೈಪ್ ಸೌಂಡ್ ಇರ್ಬೋದು ಇದು ಅನ್ನೋದನ್ನು ಯೋಚಿಸಿದ್ವಿ. ಸೊ 2 ಕೆಲಸ ಆಯ್ತು ಬಿಟ್ರೆ ಅದನ್ನು ನೋಡಲಿಕ್ಕೆ ಕಾಣಿಸ್ತಾ ಇಲ್ಲ. ವಿ ಹರ್ಡ್ ಇಟ್ ಆ್ಯಂಡ್ ವಿ ಫೆಲ್ಟ್ ಇಟ್.
ವಿ ಥಾಟ್ ಇಟ್ ಅಷ್ಟೇ. ನಾವೇನು ಮಾಡಿದ್ವಿ, ಕೇಳಿಸ್ಕೊಂಡ್ವಿ ಅಥವಾ ಯೋಚನೆ ಮಾಡಿದ್ವಿ ಅಷ್ಟೇ. ಮೂರನೇ ಕೆಲಸ ಏನಾಗಲಿಲ್ಲ, ಕಾಣಲಿಲ್ಲ. ನಾಲ್ಕನೇ ಕೆಲಸ ಏನಾಗೋದಿಲ್ಲ, ಮುಟ್ಲಿಕ್ಕೆ ಸಿಗೋದಿಲ್ಲ. ಐದನೇ ಕೆಲಸ ಏನಾಗೋದಿಲ್ಲ, ಮೂಸ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಆರನೇ ಕೆಲಸ ಏನಾಗೋದಿಲ್ಲ, ರುಚಿ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಇದರಲ್ಲಿ ಆರಲ್ಲಿ ಎಷ್ಟು ಫಂಕ್ಷನ್ ಆಯ್ತಿದೋ, ವಿ ಹರ್ಡ್ ಇಟ್ ಆ್ಯಂಡ್ ವಿ ಫೆಲ್ಟ್ ಇಟ್ ಆರ್ ವಿ ಥಾಟ್ ಆಫ್ ಇಟ್. ಅದನ್ನು ನೋಡಿದ್ವಿ, ಒಂದ್ಸಲ ವಿಚಾರ ಮಾಡಿದ್ವಿ. ಹೆಂಗೆ ವಿಚಾರ ಮಾಡಿದ್ವಿ, ಇಲ್ಲಿ ಏನಾಗಿರ್ಬೋದು ಅಂತಕ್ಕಂಥ ಬರೀ ನಾವೇನು ಮಾಡಿದ್ವಿ, ವಿ ಹರ್ಡ್ ಆ್ಯಂಡ್ ವಿ ಥಾಟ್ ವಾಟ್ ರಿಯಲಿ ಇಟ್ ಈಸ್. ಎರಡೇ ಕೆಲಸ ಆಯಿತು. ಇನ್ನೆಷ್ಟಾಗಲಿಲ್ಲ, ವಿ ಹ್ಯಾವ್ ನಾಟ್ ಸೀನ್ ಇಟ್, ನೋಡಲಿಲ್ಲ. ವಿ ಹ್ಯಾವ್ ನಾಟ್ ಟಚ್ಡ್ ಇಟ್, ಮುಟ್ಲಿಕ್ಕೆ ಸಿಗಲಿಲ್ಲ. ವಿ ಹ್ಯಾವ್ ನಾಟ್ ಸ್ಮೆಲ್ಟ್ ಇಟ್, ಸ್ಮೆಲ್ ಮಾಡಲಿಕ್ಕೆ ಆಗಲಿಲ್ಲ. ವಿ ಹ್ಯಾವ್ ನಾಟ್ ಟಚ್ಡ್ ಇಟ್, ಮುಟ್ಲಿಕ್ಕೂ ಕೂಡ ಆಗಲಿಲ್ಲ. ಈ 4 ಫಂಕ್ಷನ್ಗಳು ಆಗಲಿಲ್ಲ, ಬರೀ 2 ಫಂಕ್ಷನ್ ಮಾತ್ರ ಆಯಿತು. ಹಾಗಿದ್ರೂ ಕೂಡ ಅದೇನು ಸ್ನೇಹಿತರೆ, ನಾವು ಔಟ್ ಆಫ್ 6 ಓನ್ಲಿ 2 ಫಂಕ್ಷನ್ಸ್ ಹ್ಯಾವ್ ಟೇಕನ್ ಪ್ಲೇಸ್. ದಿಸ್ ಈಸ್ ಆಲ್ಸೋ ನಾವು 6ರಲ್ಲಿ ಬರೀ 2 ಫಂಕ್ಷನ್ ಮಾತ್ರ ಆಯಿತು. ಅದಕ್ಕೂ ಕೂಡ ಏನಂತ ಕರೀತಾರೆ, ನೌನ್ ಅಂತ ಕರೀತಾರೆ. ಹಾಗಾದರೆ ಇನ್ನೊಂದು ನೋಡ್ಕೊಂಬರೋದಾದರೆ, ಇಫ್ ವಿ ಟೇಕ್ ಎನ್ ಎಕ್ಸಾಂಪಲ್, ಅನದರ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಈಗ ಪ್ರಕಾಶ್, ಹೂ ಆಮ್ ಐ, ಪ್ರಕಾಶ್ ಭಂಡಾರಿ ಅಂತ ನನ್ನ ಹೆಸರು. ಹೌದಾ? ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರಕಾಶ್ ಭಂಡಾರಿ, ಇಂಗ್ಲಿಷ್ ಟೀಚರ್. ಓಕೆನಾ? ಪ್ರಕಾಶ್ ಭಂಡಾರಿ ಈಸ್ ಎ ನೌನ್. ಹಾಗಾದರೆ ಇಲ್ಲಿ ಪ್ರಕಾಶ್ ಭಂಡಾರಿ ಅಂತಕ್ಕಂಥ ನನ್ನ ಹೆಸರು ತಗೊಂಡ್ರೆ ಈ ಹೆಸರಲ್ಲಿ ಏನೇನು ಫಂಕ್ಷನ್ ಆಗುತ್ತೆ ಅಂತ ನೋಡೋಣ. ಈಗ ಪ್ರಕಾಶ್ ಅಂದ್ಕೊಳ್ಳೆ ನಿಮಗೆ ಶಬ್ದ ಕೇಳಿಸ್ತು. ಫಸ್ಟ್ ಪ್ರಕಾಶ್ ಬರ್ತಾರೆ, ಏನಾಯಿತು, ಕೇಳಿಸ್ತು. ನಿಮ್ಮ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಬಂತು. ಏನಂತ, ಓ ಪ್ರಕಾಶ್ ಸ್ವಲ್ಪ ಹೈಟ್ ಇದ್ದಾನೆ ಮತ್ತು ಸ್ವಲ್ಪ ತೆಳ್ಳಗಿದ್ದಾನೆ, ಬೆಳ್ಳಗೆ ಇದ್ದಾನೆ, ಇಂಗ್ಲೀಷ್ ಚೆನ್ನಾಗಿ ಕಲಿಸ್ತಾನೆ ಅಂತ ಒಂದು ವಿಚಾರ ಬಂತು ನಿಮ್ಮ ತಲೆಗೆ. ಹೌದಾ? ಬರೀ ಏನು ಬಂತು, ಪ್ರಕಾಶ್ ಅಂದ್ಕೊಳ್ಳೆ ಕೇಳಿಸ್ತು. ಆಮೇಲೆ ಪ್ರಕಾಶ್ ಅಂದ್ಕೊಳ್ಳೆ ನನ್ನ ಫಿಸಿಕ್ಕು ಒಂದು ಇಮ್ಯಾಜಿನೇಷನ್ ಬಂತು ನಿಮಗೆ. ಹೌದಾ? ಅಷ್ಟೇ ಬಿಟ್ಟರೆ ನನ್ನನ್ನು ನೀವು ಜಸ್ಟ್ ಯು ಹ್ಯಾವ್ ಹರ್ಡ್ ಆಫ್ ಮೈ ನೇಮ್, ಜಸ್ಟ್ ಯು ಹ್ಯಾವ್ ಥಾಟ್ ಅಬೌಟ್ ಮೈ ಫಿಸಿಕ್, ನನ್ನ ದೈಹಿಕ ರಚನೆಯ ಬಗ್ಗೆ ನಿಮ್ಗೊಂದು ವಿಚಾರ ಬಂತು. ಹೌದಾ? ಅಷ್ಟೇ ಬಿಟ್ಟರೆ ಎರಡೇ ಆಗಿದ್ದು ಬಿಟ್ಟರೆ ನಿಮ್ಮ ತಲೆಯಲ್ಲಿ ಈಗ ನೀವು ನನ್ನನ್ನು ಸಪೋಸ್ ಎದುರಿಗಿದ್ರೆ, ಇಫ್ ಯು ಆರ್ ಫಾರ್ ಅವೇ, ಐ ಆಮ್ ಎಟ್ ಸಂತೋಷ್ ಲಾಡ್ಸ್ ಫೌಂಡೇಶನ್ ಇನ್ ಸ್ಟುಡಿಯೋ, ಯು ಆರ್ ಎಟ್ ಯುವರ್ ನೇಟಿವ್ ಪ್ಲೇಸ್ ಆರ್ ಯುವರ್ ಲೈಬ್ರರಿ ಆರ್ ಎಟ್ ಯುವರ್ ಹೋಮ್ ಆ್ಯಂಡ್ ರೆಸ್ಪೆಕ್ಟಿವ್ ಯುವರ್ ಪ್ಲೇಸಸ್. ನಾವು ನೀವು ತುಂಬ ದೂರ ಇದ್ದೀವಿ. ಈಗ ನನ್ನನ್ನು ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಂದು ಶೇಕ್ ಹ್ಯಾಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದಾ? ಆ ಕಾರಣದಿಂದ ಇಲ್ಲಿ ಏನು ಕೆಲಸ ಆಗಲಿಲ್ಲ, ಯು ಹ್ಯಾವ್ ನಾಟ್ ಟಚ್ಡ್ ಮೀ, ಬರೀ ಜಸ್ಟ್ ಯು ಹರ್ಡ್ ಅಬೌಟ್ ಮೈ ನೇಮ್ ಆ್ಯಂಡ್ ಯು ಥಾಟ್, ನನ್ನ ಹೆಸರನ್ನು ಕೇಳಿತು ಮತ್ತು ನನ್ನ ಬಗ್ಗೆ ಒಂದು ವಿಚಾರ ಬಂತು. ಬಿಟ್ಟರೆ ನೀವು ನನ್ನನ್ನು ಟಚ್ ಮಾಡಲಿಕ್ಕೆ ಅಥವಾ ಬಂದು ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಫಸ್ಟು ಸೀನ್, ಯು ಹ್ಯಾವ್ ನಾಟ್ ಸೀನ್ ಮೀ, ನನ್ನನ್ನು ನೀವೇನು ಮಾಡಲಿಲ್ಲ, ನನ್ನನ್ನು ನೀವು ನೋಡಲಿಲ್ಲ. ಯು ಹ್ಯಾವ್ ನಾಟ್ ಸೀನ್, ಒಂದು ನೋಡಲಿಲ್ಲ ಅಂತ ಇಟ್ಕೊಳ್ಳಿ, ಯು ಹ್ಯಾವ್ ನಾಟ್ ಸೀನ್. ನೆಕ್ಸ್ಟ್ ಏನಾಯಿತು, ಯು ಹ್ಯಾವ್ ನಾಟ್ ಟಚ್ಡ್, ಬಂದು ನನಗೇನು ಮಾಡಲಿಲ್ಲ, ಶೇಕ್ ಹ್ಯಾಂಡ್ ಮಾಡಲಿಲ್ಲ. ನೆಕ್ಸ್ಟ್ ಇನ್ನೆರಡಂತೂ ಆಗೋದಿಲ್ಲ ಬಿಡ್ರಿ. ಓಕೆ, ಯು ಹ್ಯಾವ್ ನಾಟ್ ಸ್ಮೆಲ್ಟ್, ಅದು ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದಂತೂ ಆಗೋದಿಲ್ಲ, ಯು ಹ್ಯಾವ್ ನಾಟ್ ಟೇಸ್ಟೆಡ್. ಹಾಗಿದ್ರೂ ಕೂಡ ಇಲ್ಲಿ 4 ಫಂಕ್ಷನ್ಗಳು ಆಗಿಲ್ಲ ಅಂದರೂ ಕೂಡ ಇದೇನು ಹೇಳಿ, ನಾವು ಔಟ್ ಆಫ್ 6 ಆದರೂ ನೌನೇ, ಔಟ್ ಆಫ್ 6 ಓನ್ಲಿ 2 ಆದರೂ ನೌನೇ, ಔಟ್ ಆಫ್ 6 ಓನ್ಲಿ 2 ಆದರೂ ನೌನೇ. ಅದರಲ್ಲಿ ಯಾವುದಾದ್ರೂ ಆಗ್ಬೋದು. ಅಲ್ಲಿ 6ಕ್ಕೆ 6 ಆದರೂ ಓಕೆ, ಅಥವಾ 6ರಲ್ಲಿ ಯಾವುದಾದ್ರು ಒಂದು ಫಂಕ್ಷನ್ ಆದರೂ ಓಕೆ. ಅದಕ್ಕೇನಂತಾರೆ, ನೌನ್ ಅಂತ ಕರೀತಾರೆ. ಸೊ ಲೆಟ್ ಅಸ್ ಕಂಪೈಲ್ ದ್ಯಾಟ್. ನಾವೀಗ ಒಂದು ತೀರ್ಮಾನಕ್ಕೆ ಬರೋದಾದರೆ, ಮ್ಯಾನ್ ಹ್ಯಾಸ್ ನೇಮ್ಡ್ ದ ಥಿಂಗ್ ಆಫ್ ವಾಟ್ ಹಿ ಹ್ಯಾಸ್ ಹರ್ಡ್, ಹಿ ಹ್ಯಾಸ್ ಥಾಟ್, ಹಿ ಹ್ಯಾಸ್ ಸೀನ್, ಹಿ ಹ್ಯಾಸ್ ಟಚ್ಡ್, ಹಿ ಹ್ಯಾಸ್ ಸ್ಮೆಲ್ಟ್, ಹಿ ಹ್ಯಾಸ್ ಟೇಸ್ಟೆಡ್. ಈ 6ರಲ್ಲಿ ಯಾವುದಾದ್ರೂ ಒಂದು ಆದರೆ ಅದಕ್ಕೆ ನಾವೇನಂತ ಕರಿತೀವಿ, ನೌನ್ ಅಂತ ಕರಿತೀವಿ. ವಿ ವಿಲ್ ಕಾಲ್ ಇಟ್ ಆ್ಯಸ್ ನೌನ್. ಓಕೆನಾ? ನೆಕ್ಸ್ಟ್, pronoun. In
ಇನ್ಫ್ಯಾಕ್ಟ್ ಅದರಲ್ಲಿ ನಿಮ್ಗೆ ಹೆಚ್ಚಿಂದು ಈಗ ನೌನ್ ಬಗ್ಗೆ ಇನ್ನೊಂದಿಷ್ಟು ಏನಾದರೂ ಜ್ಞಾನ ಬೇಕು ತಗೋಬೇಕು ಅಂತ ಏನಾದರೂ ಅನಿಸಿದರೆ ಆವಾಗ ಇಲ್ಲಿ ಆ ನೌನು ಮೇಜರ್ ಆಗಿ 4 ರೀತಿ ಡಿವೈಡ್ ಆಗ್ತದೆ. ನೌನು ಮೇಜರ್ ಆಗಿ ಎಷ್ಟು ರೀತಿಯಲ್ಲಿ ಡಿವೈಡ್ ಆಗ್ತದೆ? 4 ರೀತಿಯಲ್ಲಿ ಡಿವೈಡ್ ಆಗ್ತದೆ. ಓಕೆ, ಮೇಜರ್ಲಿ ನೌನ್ ವಿಲ್ ಬಿ ಡಿವೈಡೆಡ್ ಇಂಟು 4 categories. They are namely proper noun, common noun, collective noun, material noun. So proper noun, common noun, collective noun, material noun. ಈ ರೀತಿ 4 ರೀತಿಯಲ್ಲಿ ನೌನ್ ಏನಾಗ್ತದೆ? ಡಿವೈಡ್ ಆಗ್ತದೆ. ನೌನ್ ವಿಲ್ ಬಿ ಡಿವೈಡೆಡ್ ಇಂಟು ಮೇಜರ್ಲಿ 4 types: ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್. ಹಾಗಾದರೆ ಪ್ರಾಪರ್ ನೌನ್ ಅಂದರೆ ಯಾವುದು? ಅಂಕಿತ ನಾಮ. ಹೇಳ್ರಿ, ಅಂಕಿತ ನಾಮ. ನೆಕ್ಸ್ಟ್ ಕಾಮನ್ ನೌನ್ ಅಂದರೆ ಯಾವುದು? ಸಾಮಾನ್ಯ ನಾಮಪದ. ನೆಕ್ಸ್ಟ್ ಕಲೆಕ್ಟಿವ್ ನೌನ್ ಅಂದರೆ ಏನು? ಸಾಮೂಹಿಕ ನಾಮಪದ. ನೆಕ್ಸ್ಟ್ ಮಟೀರಿಯಲ್ ನೌನ್ ಅಂದರೆ ಏನು? ಪದಾರ್ಥವಾಚಕ ನಾಮಪದ. ಪ್ರಾಪರ್ ನೌನ್, ಕಾಮನ್ ನೌನ್, collective noun, material noun. We are having four major types of noun. ನಾವು 4 ಮುಖ್ಯ ನೌನಿನ ಭಾಗಗಳನ್ನು ಒಳಗೊಂಡಿದ್ದೇವೆ. ಅದರಲ್ಲಿ ಪ್ರಾಪರ್ ನೌನ್ ಅಂದರೆ ಉದಾಹರಣೆಯಾಗಿ ತಗೊಂಡ್ರೆ, ಸೇ ಫಾರ್ ಎಕ್ಸಾಂಪಲ್, ಇಫ್ ವಿ ಟೇಕ್ ದ ಎಕ್ಸಾಂಪಲ್ ಆಫ್ ಪ್ರಾಪರ್ ನೌನ್, ಪ್ರಾಪರ್ ನೌನ್ ಉದಾಹರಣೆ ಅಶೋಕ್, ಗೀತಾ, ಕಿಶೋರ್, ಕೃತಿಕಾ, ಪ್ರಕಾಶ್, ಪದ್ಮಾ, ಪ್ರಾಪರ್ ನೌನ್. ನೆಕ್ಸ್ಟ್ ಕಾಮನ್ ನೌನ್. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್. ಈಗಾಗಲೇ ಹೇಳಿದ್ದೀನಿ, ಕಲೆಕ್ಟಿವ್ ನೌನ್. ನೆಕ್ಸ್ಟ್ ಮಟೀರಿಯಲ್ ನೌನ್. ಕಾಮನ್ ನೌನ್ ಅಂದರೆ ಯಾವ್ಯಾವುದು ನೋಡ್ತಾ ಬರೋಣ. ಮ್ಯಾನ್, ವುಮನ್, boy, girl, poet, teacher. Collective noun. Army, family, school, crowd, forest, stuff. Next, material noun.
noun. Iron, gold, leather, rubber, water, cotton, etc. etc. ಇತ್ಯಾದಿ ಇತ್ಯಾದಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್. ವಿ ಆರ್ ಹ್ಯಾವಿಂಗ್ ಮೇಜರ್ಲಿ 4 ಟೈಪ್ಸ್ ಆಫ್ ನೌನ್. ಮುಖ್ಯವಾಗಿ ನಾವು 4 ಥರದ ನಾಮಪದಗಳನ್ನು ನೋಡ್ತೇವೆ. ವಿ ವಿಲ್ ಡಿಸ್ಕಸ್ 4 ಮೇಜರ್ ಟೈಪ್ಸ್ ಆಫ್ ನೌನ್ಸ್ ಹಿಯರ್. ವಾಟ್ ಆರ್ ದೇ? ಅಶೋಕ್ ಈಸ್ ಎ ಪ್ರಾಪರ್ ನೌನ್. ಒಬ್ಬ ವ್ಯಕ್ತಿಗೆ ಒಂದು ಹೆಸರನ್ನು ಕೊಟ್ಟು ಕರೆದಾಗ ಅದಕ್ಕೆ ಏನಂತ ಕರೀತಾರೆ? ಪ್ರಾಪರ್ ನೌನ್ ಅಂತಾರೆ. ಅಂಕಿತ ನಾಮ. ಯಾವ್ದಾದ್ರು ಒಬ್ಬ ವ್ಯಕ್ತಿ ಒಬ್ರು ಹೋಗ್ತಿರ್ತಾರೆ ಹಿಂಗೆ, ಲೋ ಹಲೋ ಹೇ ಹೂ ಅಂದ್ರೆ ಅರ್ಥ ಆಗಲ್ಲ. ಅವ್ರಿಗೆ ಪರ್ಟಿಕ್ಯುಲರ್ ಒಂದು ಹೆಸರು ಇರುತ್ತೆ. ಆ ಹೆಸರನ್ನ ಕರೆದಾಗ ಏನಾಗುತ್ತೆ? ಪ್ರಾಪರ್ ನೌನ್ ಅಂತ ಕರೀತಾರೆ ಅದನ್ನು. ಅಶೋಕ್, ಗೀತಾ, ಕಿಶೋರ್, ಕೃತಿಕಾ, ಪ್ರಕಾಶ್, ಪದ್ಮ. ಸೊ ಅಂದರೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಹೆಸರನ್ನ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಗೆ ಏನಂತಾರೆ? ಪ್ರಾಪರ್ ನೌನ್ ಅಂತಾರೆ. ಐ ಆಮ್ ವೆರಿ ಹ್ಯಾಪಿ ಟು ಸೇ ದಿಸ್ ಸ್ನೇಹಿತರೆ, ದೀಸ್ ಆರ್ ದ ಫ್ಯಾಮಿಲಿ ಮೆಂಬರ್ಸ್ ಆಫ್ ಮೈನ್. ಇವರೆಲ್ಲರೂ ನಮ್ಮ ಕುಟುಂಬದ ಸದಸ್ಯರು. ಓಕೆ, ಅಶೋಕ್, ಗೀತಾ, ಕಿಶೋರ್, ಕೃತಿಕಾ, ಪ್ರಕಾಶ್ ಅಂದರೆ ನಾನು, ಇದು ನನ್ನ ತಾಯಿ ಪದ್ಮ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಪ್ರಾಪರ್ ನೌನ್. ಇದು ನನ್ನ ಅಣ್ಣ, ಅತ್ತಿಗೆ, ಅಣ್ಣನ ಮಕ್ಕಳು. ಪ್ರಕಾಶ್ ಅಂದರೆ ನಾನು, ನಿಮ್ಮ ಇಂಗ್ಲೀಷ್ ಟೀಚರು. ಪದ್ಮ ಅಂದರೆ ನಮ್ಮ ತಾಯಿ. ಓಕೆ, ಪೂರ್ವಿಗೊಬ್ಬಳೆ ಪದ್ಮಾವತಿ, ಅವಳ ಮಗನೇ ನಾನು. ಥ್ಯಾಂಕ್ ಯು. ಸೊ ಗೀತಾ, ಕಿಶೋರ್, ಕೃತಿಕಾ, ಪ್ರಕಾಶ್, ಪದ್ಮ, ಇವರಿಗೆಲ್ಲ ಪ್ರಾಪರ್ ನೌನ್ ಅಂತ ಕರೀತಾರೆ. ಪರ್ಟಿಕ್ಯುಲರ್ ಆಗಿ ಒಂದು ಹೆಸರು ಕೊಟ್ಟರೆ ಮಹೇಶ್, ಹರೀಶ್, ಲತಾ, ಮೇರಿ, ಓಕೆ, ಈ ಥರ ಕೆಲವು ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನು ಕೊಟ್ಟರೆ ಅದಕ್ಕೆ ಏನಂತಾರೆ? ಪ್ರಾಪರ್ ನೌನ್ ಅಂತಾರೆ. ದ ಸೆಕೆಂಡ್ ಈಸ್ ಕಾಮನ್ ನೌನ್. ಕಾಮನ್ ನೌನ್ ಅಂದರೆ ಏನು? ಸಾಮಾನ್ಯ ನಾಮಪದ. ಸಾಮಾನ್ಯ ನಾಮಪದ ಅಂದ್ರೆ ಏನು? ಮ್ಯಾನ್, ಮನುಷ್ಯ. ಯಾರು ಅಂತ ಗೊತ್ತಿಲ್ಲ, ಮನುಷ್ಯ ಅಷ್ಟೇ. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ ಒಂದು ಮಾತು ಕೇಳಿದ್ರೆ, ಮಾನವನು ಸಮಾಜ ಜೀವಿ, ಸಂಘ ಜೀವಿ. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್. ನೆಕ್ಸ್ಟ್ ವುಮನ್. ನೆಕ್ಸ್ಟ್ ಬಾಯ್, ಹುಡುಗ. ಗರ್ಲ್, ಹುಡುಗಿ. ಪೊಯೆಟ್, ಕವಿ. ಯಾರು ಅಂತ ಗೊತ್ತಿಲ್ಲ. ಟೀಚರ್, ಶಿಕ್ಷಕ. ಕಾಮನ್ ನೌನ್ ಅಂದರೆ ಪರ್ಟಿಕ್ಯುಲರ್ ಹೆಸರು ಕೊಟ್ಟಿಲ್ಲ. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್. ಓಕೆ, ನೆಕ್ಸ್ಟ್ ಬಾಯ್, ಗರ್ಲ್, ಪೊಯೆಟ್, ವುಮನ್, ಟೀಚರ್, ಆ್ಯಕ್ಟರ್, ಪೇಂಟರ್, ಅಡ್ವೈಸರ್, ಡ್ರೈವರ್, ಪೈಲಟ್. ಈಸ್ ಇಟ್ ಕ್ಲಿಯರ್? ಸೊ ಈ ರೀತಿಯಾಗಿ ನಾವು ಏನನ್ನು ಬಳಸ್ಬೋದು? ಕಾಮನ್ ನೌನನ್ನು ಬಳಸ್ಬೋದು. ಪರ್ಟಿಕ್ಯುಲರ್ ಆಗಿ ಯಾರಿಗೂ ಹೆಸರನ್ನ ಕೊಟ್ಟಿಲ್ಲ. ಟೆಕ್ನಿಷಿಯನ್, ಕ್ಯಾಮರಾಮ್ಯಾನ್ ಇದ್ದಾರೆ ನಮ್ಮಲ್ಲಿ, ಟೆಕ್ನಿಷಿಯನ್ ಇದ್ದಾರೆ, ಹೌದಾ? ಅವರಿಂದನೇ ಇವತ್ತಿಷ್ಟೆಲ್ಲ ನಾವು ಇಷ್ಟು ವಿಸಿಬಿಲಿಟಿ, ಇಷ್ಟು ಕ್ಲಾರಿಟಿಯನ್ನು ಪಡಿತಕ್ಕಂಥದ್ದು ಸಾಧ್ಯ ಆಗಿದ್ದು. ಅವರಿಗೂ ಕೂಡ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮ್ಯಾನ್, ವುಮನ್, ಬಾಯ್, ಗರ್ಲ್, ಪೊಯೆಟ್, ಟೀಚರ್, ದೀಸ್ ಆರ್. ನೆಕ್ಸ್ಟ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದ್ರೇನು? ಸಾಮೂಹಿಕ ನಾಮಪದ. ಏನು ನಾಮಪದ? ಸಾಮೂಹಿಕ ನಾಮಪದ. ಇಟ್ ಇನ್ಕ್ಲೂಡ್ಸ್ ಮೋರ್ ದೆನ್ ಒನ್ ಅಂತ. ಅಂದರೆ ಇದು ಒಂದಕ್ಕಿಂತ ಹೆಚ್ಚನ್ನು ಒಳಗೊಂಡಿರ್ತಕ್ಕಂಥದ್ದು. ಆರ್ಮಿ ಈಸ್ ದ ಕಲೆಕ್ಷನ್ ಆಫ್ ಸೋಲ್ಜರ್ಸ್. ಆರ್ ಆಫೀಸರ್ಸ್. ನೆಕ್ಸ್ಟ್ ಫ್ಯಾಮಿಲಿ ಈಸ್ ದ ಕಲೆಕ್ಷನ್ ಆಫ್ ಮೆಂಬರ್ಸ್. ಕುಟುಂಬದಲ್ಲಿ ಮೆಂಬರ್ ಇರ್ತಾರೆ, ಅಣ್ಣ, ಅಕ್ಕ, ತಮ್ಮ, ಭಾವ, ದೊಡ್ಡಪ್ಪ, ಚಿಕ್ಕಪ್ಪ. ಏನಿದು? ಫ್ಯಾಮಿಲಿ. ಇಟ್ಸ್ ಎ ಕಲೆಕ್ಷನ್ ಆಫ್ ಮೆಂಬರ್ಸ್, ಕುಟುಂಬದ ಸದಸ್ಯರು. ಸ್ಕೂಲ್ ಈಸ್ ದ ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್. ಕ್ರೌಡ್, ಇಟ್ ಮೇ ಬಿ ದ ಕಲೆಕ್ಷನ್ ಆಫ್ ಯಾವುದೂ ಆಗ್ಬೋದು. ಇಟ್ ಮೇ ಬಿ ದ ಕಲೆಕ್ಷನ್ ಆಫ್ ಕ್ರೌಡ್ ಅಂದರೆ ಇಟ್ ಮೇ ಬಿ ದ ಕಲೆಕ್ಷನ್ ಆಫ್, ಅದು ಪ್ರಾಣಿ ಆಗ್ಬೋದು, ಮಕ್ಕಳಾಗ್ಬೋದು, ಎಂಪ್ಲಾಯೀಸ್ ಆಗ್ಬೋದು, ಒಂದು ಗುಂಪು. ಇಟ್ಸ್ ಎ ಕ್ರೌಡ್. ನೆಕ್ಸ್ಟ್ ಫಾರೆಸ್ಟ್ ಈಸ್ ಎ ಕಲೆಕ್ಷನ್ ಆಫ್ ಟ್ರೀಸ್, ಎನಿಮಲ್ಸ್, ಇನ್ಸೆಕ್ಟ್ಸ್, something else. Next, staff is the collection of either employees or teachers. Assembly is the collection of ministers.
ಹೌದಲ್ರಿ? ಸೊ ಈ ರೀತಿ ಒಂದು ಬೋರ್ಡ್ ಈಸ್ ಎ ಕಲೆಕ್ಷನ್ ಆಫ್ ಆಫೀಸರ್ಸ್, ಇಟ್ ಈಸ್ ಕಲೆಕ್ಟಿವ್ ನೌನ್. ಮಟೀರಿಯಲ್ ನೌನ್ ಅಂತಂದರೆ ಏನು ಅಂತಂದರೆ ಪದಾರ್ಥವಾಚಕ ನಾಮಪದ. ಒಂದು ಸ್ನೇಹಿತರೆ ದಯವಿಟ್ಟು ತಲೆಯಿಟ್ಕೊಳ್ಳಿ, ಮಟೀರಿಯಲ್ ನೌನ್ ಈಸ್ ಎ ನೌನ್ ವಿಚ್ ಈಸ್ ಯೂಸ್ಡ್ ಟು ಮೇಕ್ ರೆಡಿಮೇಡ್ ಥಿಂಗ್ಸ್. ಭಾಳ ಜನರಿಗೆ ಇದರಲ್ಲಿ ಕ್ಲಾರಿಫಿಕೇಶನ್ ಇರಲ್ಲ. ಮಟೀರಿಯಲ್ ನೌನ್ ಅಂದರೆ ಏನಂದ್ರೆ ಒಂದಿಷ್ಟು ಗಟ್ಟಿ ಇರೋದು ಅಂತ ಇಲ್ಲ, ಹಂಗಿರೋದಿಲ್ಲ. ಅದು ಯಾವ ನಾಮಪದವು ಸಿದ್ಧ ವಸ್ತುಗಳ ತಯಾರಿಕೆಗೆ ಬಳಕೆ ಆಗ್ತದೋ, ದ ನೌನ್ ವಿಚ್ ವಿಲ್ ಬಿ ಯೂಸ್ಡ್ ಟು ಮೇಕ್ ರೆಡಿಮೇಡ್ ಥಿಂಗ್ಸ್ ಈಸ್ ಕಾಲ್ಡ್ ವಾಟ್? ಮಟೀರಿಯಲ್ ನೌನ್. ಐರನ್ ಈಸ್ ಯೂಸ್ಡ್ ಟು ಮೇಕ್ ಗೇಟ್ ಮಾಡಲಿಕ್ಕೆ ಬಳಸ್ತಾರೆ. ಐರನ್ ಬಾಕ್ಸ್, ಇಸ್ತ್ರಿ ಕಲ್ಲು ಅಂತಿರಲ್ಲ ನೀವು, ಅದನ್ನು ಮಾಡಲಿಕ್ಕೆ ಬಳಸ್ತಾರೆ. ಹೌದಾ? ಅಂದರೆ ಕಚ್ಚಾ ಪದಾರ್ಥಗಳು, ದ ರಾ ಮಟೀರಿಯಲ್ ವಿಚ್ ಈಸ್ ಯೂಸ್ಡ್ ಟು ಮೇಕ್ ರೆಡಿಮೇಡ್ ಥಿಂಗ್ಸ್, ಸಿದ್ಧ ವಸ್ತುಗಳ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತುಗಳು. ಉದಾಹರಣೆ ಗೋಲ್ಡ್ ಈಸ್ ಯೂಸ್ಡ್. Gold is used for what? Gold is used for what? In order to make ornaments, jewelry. ಬಂಗಾರಗಳ ತಯಾರಿಕೆ ಮಾಡ್ಬೇಕಾದ್ರೆ ಏನು ಬಳಸ್ತಾರೆ? ಗೋಲ್ಡನ್ನು ಬಳಸ್ತಾರೆ. ನೋಡು ಆ ನಿನ್ನ ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಿರೋದನ್ನು ನೋಡು. ನೋಡಿರಲ್ಲ, ಅದಕ್ಕೇನಂತಾರೆ? ಗೋಲ್ಡ್. ಸೊ ಗೋಲ್ಡ್ ಈಸ್ ಯೂಸ್ಡ್ ಟು ಮೇಕ್ ಆರ್ನಮೆಂಟ್ಸ್, ಬಂಗಾರಗಳ ತಯಾರಿಕೆ ಆ ಥರ. ಸೊ ಗೋಲ್ಡ್ ಅಂತಕ್ಕಂಥದ್ದು ಯಾವುದಕ್ಕೆ ಎಕ್ಸಾಂಪಲು? ಮಟೀರಿಯಲ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಲೆದರ್ ಈಸ್ ಯೂಸ್ಡ್. ಲೆದರ್ ಎದಕ್ಕೆ ಬಳಸ್ತಾರೆ ಹೇಳ್ರಿ? ಬೆಲ್ಟ್ ತಯಾರು ಮಾಡ್ತಾರೆ, ಅಥವಾ ಬ್ಯಾಗ್ಗಳನ್ನ ತಯಾರು ಮಾಡ್ತಾರೆ, ಅಥವಾ ಪರ್ಸ್ಗಳನ್ನ ತಯಾರು ಮಾಡ್ತಾರೆ. ಸೊ ಲೆದರ್ ಈಸ್ ಯೂಸ್ಡ್ ಟು ಮೇಕ್ ಸಮ್ ಥಿಂಗ್ಸ್ ಲೈಕ್ ದಟ್. ನೆಕ್ಸ್ಟ್ ರಬ್ಬರ್ ಈಸ್ ಯೂಸ್ಡ್ ಫಾರ್ ವಾಟ್? ಟೈರ್ ತಯಾರಿಕೆ ಮಾಡ್ತಾರೆ. ನಿಮ್ಮ ಹತ್ರ ಸ್ಕೂಟಿ ಇದೆ, ಕಾರ್ ಇದೆ, ಬೈಕ್ ಇದೆ, ಹೌದಾ? ಅದಕ್ಕೆಲ್ಲ ಟೈರ್ ಬೇಕಲ್ಲ. ಸೊ ಇಟ್ ಈಸ್ ಯೂಸ್ಡ್ ಟು ಮೇಕ್ ಟೈರ್ಸ್. ಆ್ಯಂಡ್ ವಾಟರ್, ನಾನು ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ, ಸಮ್ ಯೂಸಸ್ ಅಂತ ಹೇಳ್ತಿದ್ದೀನಿ ಅಷ್ಟೇ ನಾನು. ಸೊ ವಾಟರ್ ಈಸ್ ಯೂಸ್ಡ್ ಟು ಮೇಕ್ ಆಫ್ ವಾಟ್? 7up, ಸ್ಪ್ರೈಟ್, ಸಿರಪ್, ಔಷಧಿಗಳ ತಯಾರಿಕೆ ಮಾಡ್ತಾರೆ. ಸೊ ಇಟ್ ಈಸ್ ಯೂಸ್ಡ್ ಟು ಮೇಕ್ ಸಮ್ ಸಾಫ್ಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್, ಸಿರಪ್ ಆ್ಯಂಡ್ ಆಲ್. ನೆಕ್ಸ್ಟ್ ಕಾಟನ್ ಈಸ್ ಯೂಸ್ಡ್ ಟು ಮೇಕ್ ಡ್ರೆಸ್, ಶರ್ಟ್, ಪ್ಯಾಂಟ್ ಎಲ್ಲ ಬಳಕೆ ಮಾಡಿ ಅದನ್ನು ತಯಾರಿಸ್ಲಿಕ್ಕೆಲ್ಲ ಏನು ಬಳಸ್ತಾರೆ? ಕಾಟನನ್ನು ಬಳಸ್ತಾರೆ. ಸೊ ಮೇಜರ್ಲಿ ವಿ ಆರ್ ಹ್ಯಾವಿಂಗ್ 4 types of nouns. They are namely proper noun, common noun, collective noun, material noun. ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಕೋಡ್ ವರ್ಡ್ ಹೇಳ ಸ್ನೇಹಿತರೆ ನಿಮಗೆ. ಓಕೆ, ಲೆಟ್ ಮೀ ಶೇರ್ ಆ ಕೋಡ್ ವರ್ಡ್ ಇನ್ ಆರ್ಡರ್ ಟು ರಿಮೆಂಬರ್ ಆಲ್ 4 ಆಫ್ ದೀಸ್. ಈ 4 ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಸೊ ಅಲ್ಲಿ ನೋಡ್ರಿ, ಆ ಮೆಥಡನ್ನು ಕರೆಕ್ಟಾಗಿ ನಾನು ಹೇಳುವಾಗ ನೀವು ಅಬ್ಸರ್ವೇಷನಲ್ಲಿ ಇಟ್ಕೊಂಡಿರಬೇಕು. ಸೊ ಇಲ್ಲಿ ಏನಾಗ್ತದೆ, ಆ ಅಷ್ಟು ಮೆಥಡ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತಲ್ಲ ಸರ್ ನಮಗೆ. ಸೊ ಅವಾಗ ಏನು ಮಾಡ್ಬೇಕು ನಾವು ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಏನಾದರೂ ವಿಚಾರ ಬಂದರೆ ಅದು ನೆನ್ಪಿಡ್ಲಿಕ್ಕೆ ಒಂದು ಮೆಥಡ್ ಇದೆ. ದಟ್ ಈಸ್ PC-CM ಅನ್ನು ಭೇಟಿ ಆಗ್ತಾರೆ. PC-CM ಭೇಟಿ ಮಾಡ್ತಾರೆ. PC ಅಂದರೆ ಯಾರು? ಪೊಲೀಸ್ ಕಾನ್ಸ್ಟೇಬಲ್. ಒಂದು ಎಕ್ಸಾಂಪಲ್, PC-CM ಅಂದರೆ ಯಾರು? ಮುಖ್ಯಮಂತ್ರಿಗಳು. PC ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುತ್ತಾರೆ. PC-CM ಭೇಟಿ ಆಗುತ್ತಾರೆ. ದಿಸ್ ಈಸ್ ವಾಟ್ ದ ವೇ ಆಫ್ ಯು ಕ್ಯಾನ್ ರಿಮೆಂಬರ್ ಆಲ್ 4 ಆಫ್ ದ ನೌನ್ಸ್. ಆ 4 ನೌನ್ಗಳನ್ನು ನೀವು ಈ ರೀತಿ ಮೆಥಡ್ ಒಳಗೆ ರಿಮೆಂಬರೆನ್ಸನ್ನು ಮಾಡ್ಕೊಬಹುದು ಅಂತಕ್ಕಂಥದ್ದನ್ನು ದಯವಿಟ್ಟು ತಾವು ಮನಗಾಣಬೇಕು. PC-CM ಭೇಟಿ ಆಗ್ತಾರೆ. ಇಸ್ ಇಟ್ ಕ್ಲಿಯರ್? ಓಕೆ ಸ್ನೇಹಿತರೆ, ಲೆಟ್ ಅಸ್ ಸಮ್ ಆಫ್ ದ ನೌನ್ ಈಸ್ ವಾಟ್ ರಿಯಲಿ. ನೌನ್ ಈಸ್ ಎ ನೇಮ್ ಆಫ್ ಪ್ಲೇಸ್, ಪರ್ಸನ್, ಅನಿಮಲ್, ಥಿಂಗ್ ಆ್ಯಂಡ್ ಥಿಂಕ್. ಓಕೆನಾ? ಮ್ಯಾನ್ ಹ್ಯಾಸ್ ನೇಮ್ಡ್ ದ ಥಿಂಗ್ ಆಫ್ ವಾಟ್ ಹಿ ಹ್ಯಾಸ್ ಹರ್ಡ್, ಆಫ್ ವಾಟ್ ಹಿ ಹ್ಯಾಸ್ ಥಾಟ್, ಆಫ್ ವಾಟ್ ಹಿ ಹ್ಯಾಸ್ ಸೀನ್, ಆಫ್ ವಾಟ್ ಹಿ ಹ್ಯಾಸ್ touched, of what he has smelt, of what he has tasted. ಈ 6ರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದರೆ ಅದಕ್ಕೆ ಏನಂತ ಕರೀತಾರೆ? ನೌನ್ ಅಂತ ಕರೀತಾರೆ. ಸೊ ನೌನ್ಸ್ ಆರ್ ಡಿವೈಡೆಡ್ ಮೇಜರ್ಲಿ 4 types. ದೇ ಆರ್ ನೇಮ್ಲಿ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್. ಸೊ ಹ್ಯಾವಿಂಗ್ ದ ನಾಲೆಜ್ ಆಫ್ ನೌನ್, ಲೆಟ್ us move our forward step towards pronoun.
ಲೆಟ್ ಅಸ್ ಮೂವ್ ಟುವರ್ಡ್ಸ್ ಪ್ರನೌನ್. ಓಕೆನಾ? ಈಗಾಗಲೇ ನಾವು ನೌನನ್ನು ಡಿಟೇಲ್ ಆಗಿ ನೋಡಿಕೊಂಡು ಬಂದ್ವಿ. ಓಕೆ, ಅದರಲ್ಲಿ ಮತ್ತೆ ಕೆಲವರು ಇದ್ದಾವೆ, ಅಬ್ಸ್ಟ್ರಾಕ್ಟ್ ನೌನು, ಕಾಂಕ್ರೀಟ್ ನೌನು. ಈ 4 ನೌನನ್ನು ಏನಂತ ಕರೀತಾರೆ? ಕಾಂಕ್ರೀಟ್ ನೌನ್ ಅಂತ ಕರೀತಾರೆ. ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ಯಾವುದಪ್ಪ ಅಂತಂದರೆ, ಅಬ್ಸ್ಟ್ರಾಕ್ಟ್ ನೌನ್ ಮೀನ್ಸ್ 6 ಕೆಲಸಗಳಲ್ಲಿ ಯಾವುದಾದ್ರೂ 1-2 ಆಗಲಿಲ್ಲ ಅಂದರೆ ಜಸ್ಟ್ ಹರ್ಡ್ ಮತ್ತು ಥಾಟ್. ಹರ್ಡ್ ಮತ್ತು ಥಾಟಿಗೆ ಏನಂತಾರೆ? ಅಬ್ಸ್ಟ್ರಾಕ್ಟ್ ನೌನ್ ಅಂತಾರೆ. ಇನ್ನು ಮಿಕ್ಕಿದ 6 ಫಂಕ್ಷನ್ ಆಗ್ತಿದ್ರೆ ಅದಕ್ಕೆ ಏನಂತಾರೆ? ಕಾಂಕ್ರೀಟ್ ನೌನ್ ಅಂತ ಕರೀತಾರೆ. ಓಕೆನಾ? ಓಕೆ, ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಪ್ರನೌನ್. ಸರ್ವನಾಮ. ಎಂಥ ನಾಮ? ಸರ್ವನಾಮ. ನೌನ್ ಈಸ್ ನಾಮಪದ. ನೌನ್ ಈಸ್ ವಾಟ್? ನಾಮಪದ. ಪ್ರನೌನ್ ಈಸ್ ವಾಟ್? ಸರ್ವನಾಮಪದ. ಸರ್ವನಾಮಪದ ಅಂದರೆ ಇಲ್ಲಿ ನೋಡ್ರಿ, ನೌನ್ ಇದೆಯಾ? NOUN ನೌನ್. ಇಲ್ಲೂ ಏನಿದೆ? NOUN ನೌನ್. ನೌನ್ ಮತ್ತೆ ರಿಪೀಟ್ ಆಗ್ತಿದೆ. ಸಿ, ನೌನ್ ಈಸ್ ಬೀಯಿಂಗ್ ರಿಪೀಟೆಡ್ ಇನ್ ದ ಮೋಡ್ ಆಫ್ ಪ್ರನೌನ್. ಪ್ರನೌನ್ ಅಂತಕ್ಕಂಥ ಒಂದು ವಿಚಾರವಾಗಿ ಆ ನೌನ್ ಏನಾಗ್ತಿದೆ? ರಿಪೀಟ್ ಆಗ್ತಾ ಇದೆ. ಪ್ರನೌನ್ ಅಂತಕ್ಕಂಥದ್ದು ಬಂದಾಗ, ಫಾರ್ ಎಕ್ಸಾಂಪಲ್, ಪ್ರನೌನ್. ಎಂಥ ನೌನು? ಪ್ರನೌನ್. ನೌನ್ ಮತ್ತೆ ನಮ್ಗೆ ಸಿಗ್ತಾ ಇದೆ ಇಲ್ಲಿ, ಹೌದಾ? ಸರ್ವ ನಾಮ ಪದ. ಎಂಥ ಪದ? ಸರ್ವನಾಮಪದ. ಹಾಗಾದ್ರೆ ಇದ್ಯಾ ಪದ? ನಾಮಪದ. ವಾಟ್ ಈಸ್ ದಿಸ್? ನಾಮಪದ. ನೌನ್. ನೌನ್ ಮೀನ್ಸ್ ನಾಮಪದ. ಪ್ರನೌನ್ ಮೀನ್ಸ್ ಸರ್ವನಾಮಪದ. ಸರ್ವನಾಮ ಪದ. ಹಾಗಾದ್ರೆ ಅದನ್ನೆಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದರೆ, ಇಫ್ ವಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಪ್ರನೌನ್ ವೇರ್ ರಿಯಲಿ ಇಟ್ ಈಸ್ ಯೂಸ್ಡ್, ದಟ್ ಪ್ರನೌನ್ ಈಸ್ ಎ ವರ್ಡ್. ಪ್ರನೌನ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್. ಪ್ರನೌನ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್. ಪ್ರನೌನ್ ಈಸ್ ಎ ವರ್ಡ್. Pronoun is a word which is used instead of noun. Pronoun is a word which is used instead of noun. ಅಂದರೆ ನಾಮಪದದ ಬದಲಾಗಿ pronoun is a word used instead of noun to avoid. ಯಾಕಾಗಿ? To avoid ಏನನ್ನ? The repetition of noun. ಹಾಗಂದ್ರೆ ಕನ್ನಡದಲ್ಲಿ ನಾಮಪದಗಳ ಬದಲಾಗಿ ನಾಮಪದಗಳನ್ನೇ ಸೂಚಿಸಲು ಬಳಸುವ ಪದಗಳೇ ಸರ್ವನಾಮಗಳು. ಇನ್ನೊಂದ್ಸಲ, ನಾಮಪದಗಳ ಬದಲಾಗಿ ನಾಮಪದಗಳನ್ನೇ ಸೂಚಿಸಲು ಬಳಸುವ ಪದಗಳೇ ಸರ್ವನಾಮಗಳು. ಹಾಗಂದ್ರೆ ಏನು? SNPN ಅಂತಕ್ಕಂಥ ಒಂದು ವರ್ಡನ್ನು ಕೇಳಿದ್ರಾ? ಪುಣ್ಯಾತ್ಮರೇ ಹೇಳ್ರಿ, ನೀವು SNPN ಕೇಳಿದ್ರಾ? ಎಲ್ಲಿ ಕೇಳಿದ್ರಪ್ಪ? ಹೈಸ್ಕೂಲಲ್ಲಿ ಕೇಳಿದ್ವಿ ಸರ್ ನಾವು. ಹೌದು, ಹಂಗಂದ್ರೆ ಏನು ಸರ್ ಅದು? ಈಗ ನೀವು ಯಾರಾದರೂ ಮೋಸ್ಟ್ ಆಫ್ ದ ಫ್ರೆಂಡ್ಸ್, ನನ್ನ ಸ್ನೇಹಿತರು ನೀವೆಲ್ಲ ಏನಿದಿರಲ್ಲ, ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಹೂ ಆರ್ ವಾಚಿಂಗ್ ಮೈ ವಿಡಿಯೋ, ಅವ್ರು ಏನಂತ ಆನ್ಸರ್ ಮಾಡ್ತಾರೆ ಸಾಮಾನ್ಯವಾಗಿ ಅಂತಂದರೆ, ನಾನು ಆಫ್ಲೈನ್ ಕ್ಲಾಸಲ್ಲಿ ನೋಡಿದ್ದು ಮತ್ತು ಕೇಳಿದ್ದು, ಸಿಂಗ್ಯುಲರ್ ನೌನ್ ಪ್ಲೂರಲ್ ನೌನ್ ಅಂದ್ಬಿಡ್ತಾರೆ. ಹೌದು, ಆಫ್ಲೈನ್ ಕ್ಲಾಸಲ್ಲಿ ನಾನು ನೋಡಿದಾಗ ಭಾಳಷ್ಟು ಜನ ಇದನ್ನು ಮಿಸ್ಟೇಕ್ ಮಾಡಿಕೊಂಡು ಹೆಂಗೆ ಹೇಳಿಬಿಡ್ತಾರೆ, ಸಿಂಗ್ಯುಲರ್ ನೌನ್ ಆ್ಯಂಡ್ ಪ್ಲೂರಲ್ ನೌನ್ ಅಂತಕ್ಕಂಥ ಒಂದು ಪದವನ್ನು ಬಳಸಿಬಿಡ್ತಾರೆ. ಐ ಆಮ್ ಸಾರಿ, ಇಟ್ ಈಸ್ ನಾಟ್ ಸಿಂಗ್ಯುಲರ್ ನೌನ್, ಇಟ್ ಈಸ್ ಸಿಂಗ್ಯುಲರ್ ನಂಬರ್, ಇಟ್ ಈಸ್ ಪ್ಲೂರಲ್ ನಂಬರ್. ಭಾಳ ಜನರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿರಲ್ಲ. ಆ ಕಾರಣಕ್ಕೋಸ್ಕರ ಕ್ಲಾರಿಫೈ ಮಾಡ್ಕೊಳ್ಳೋಣ. ಸಿಂಗ್ಯುಲರ್ ನಂಬರ್, ಪ್ಲೂರಲ್ ನಂಬರ್ ಅಂದರೆ ಕನ್ನಡದಲ್ಲಿ ಏಕವಚನ, ಬಹುವಚನ, ಏಕವಚನ ಬಹುವಚನ ಅಂತ ಕರೀತಾರೆ. ಹಾಗಾದರೆ ನೌನ್ ಅಂದರೆ ಏನು ಅನ್ನೋದನ್ನು ಒಂದು ಕಡೆ ನೋಡ್ಕೊಂಬಂದರೆ ನಾವು ಈಗಾಗಲೇ ಐ ಹ್ಯಾವ್ ಗಿವನ್ ಅ ಕ್ಲಿಯರ್ ಐಡಿಯಾ ಅಬೌಟ್ ವಾಟ್ ರಿಯಲಿ ನೌನ್ಸ್ ಆರ್. ನೌನ್ ಅಂದರೆ ಏನು ಅನ್ನೋದನ್ನು ನಾನು ಒಂದು ಕಡೆ ನೋಡ್ಕೊಂಬಂದಿದ್ದೀನಿ. ಉದಾಹರಣೆಯಾಗಿ ಈಗ ನಾನು ತಗೋಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್, ಯಾರನ್ನು ತಗೋತೀರಿ? ನೌನನ್ನು ತಗೋಬೇಕು ಅಂತ ನಿಮ್ಗೆ ಏನಾದರೂ ವಿಚಾರ ಬಂತು ಅಂತಂದರೆ ಯಾರನ್ನು ಬರಿಬೋದು ಅನ್ನೋದನ್ನು ಈ ಕಡೆ ಬರೆದಿಟ್ಕೊಳ್ಳೋಣ. ಉದಾಹರಣೆ, ಅಶೋಕ್ ಅಥವಾ
ನಳಿನಿ ಅಂತ ಇತ್ತು ನೋಡಿದ್ರಾ, ನೌನ್ ಒಳಗೆ ಎಕ್ಸಾಂಪಲ್ ಏನಿತ್ತು, ನಳಿನಿ ಅಂತಕ್ಕಂಥದ್ದು ಇತ್ತು. ನೌನ್ ಈಸ್ ಎ ನೇಮ್ ಆಫ್ ಪ್ಲೇಸ್, ಪರ್ಸನ್, ಎನಿಮಲ್, ಥಿಂಗ್ ಆ್ಯಂಡ್ ಥಿಂಕ್. ಫಸ್ಟ್ ಸ್ಲೈಡಲ್ಲಿ ತೋರಿಸಿದೆ ಸ್ನೇಹಿತರೆ ನಾನು ವಾಟ್ ರಿಯಲಿ ದ ನೌನ್ ವಾಸ್ ಅಂತಕ್ಕಂಥದ್ದನ್ನು. ನಾವೇನಾದರೂ ಡೀಟೇಲ್ ಆಗಿ ನೋಡ್ತಾ ಬಂದರೆ, ನೌನ್ ಈಸ್ ಎ ನೇಮ್ ಆಫ್ ಪ್ಲೇಸ್, ಪರ್ಸನ್, ಎನಿಮಲ್, ಥಿಂಗ್ ಆ್ಯಂಡ್ ಥಿಂಕ್. ಐ ಹ್ಯಾವ್ ಟೇಕನ್ ದ ಎಕ್ಸಾಂಪಲ್ ಆಫ್ ನಳಿನಿ ಫ್ರಮ್ ಹಿಯರ್. ಫಸ್ಟ್ ಸ್ಲೈಡಲ್ಲಿ ಏನು ತೋರಿಸಿದ್ದೀನಿ ನಾನು, ನಳಿನಿಯನ್ನು ಈಗ ನಾನು ಎಕ್ಸಾಂಪಲನ್ನು ಈ ಕಡೆ ಇಟ್ಕೊಂಡಿರ್ತೀನಿ. ಈಗ ನಮಗೆ ಡಿಫ್ರೆನ್ಸ್ ಬೇಕು, ವಾಟ್ ಈಸ್ ನೌನ್ ಆ್ಯಂಡ್ ಪ್ರನೌನ್. ಆ ಡಿಫ್ರೆನ್ಸನ್ನು ನೋಡಲಿಕ್ಕೆ ನಾವು ಹೋದಾಗ ಈಗ ಮುಂದಿನ ಒಂದು ಸ್ಟೆಪ್ ಯಾವುದು, ನಳಿನಿ. ಹಿಯರ್ ನಳಿನಿ ಹ್ಯಾಸ್ ಕಮ್ ಫ್ರಮ್ ದ ಸೈಡ್ ಆಫ್ ನೌನ್, ಫ್ರಮ್ ದ ಸ್ಲೈಡ್ ಆಫ್ ಫಸ್ಟ್ ಸ್ಲೈಡಲ್ಲಿರ್ತಕ್ಕಂಥ ನಳಿನಿ ಅವ್ರನ್ನ ಈ ಕಡೆ ತಗೊಂಡಾಗ ಇದು ನೌನ್ ಅಂತ ಕರಿತೇವೆ, ಇವಕ್ಕೆ ಏನಂತೀವಿ, ಪ್ರನೌನ್ ಅಂತ ಕರಿತೇವೆ. ಉದಾಹರಣೆ, ಪ್ರನೌನ್ ಅಂದರೆ ಯಾವ್ಯಾವುದು, ಐ, ವಿ, ಯು, ಯು, ದೇ, he, she, it. These are called pronouns. ಐ ಅಂದರೆ ಏನು, ನಾನು, ನಾವು, ನೀನು, ನೀವು, ಅವರು, ಅವುಗಳು, ಅವನು, ಅವಳು, ಅದು ಅಥವಾ ಇದು. ನಾನು ನೋಡಿ ಸ್ನೇಹಿತರೆ, ಇವನ್ನ ಫೈಂಡ್ ಔಟ್ ಮಾಡ್ಬೇಕಾರೆ ಅಥವಾ ಪಾಯಿಂಟ್ ಔಟ್ ಮಾಡ್ಬೇಕಾರೆ ನಾನು ಯಾವ ಮೆಥಡ್ ಯೂಸ್ ಮಾಡ್ತೀನಿ ನೋಡ್ರಿ. ನಾನು, ನಾವು, ನೀನು, ನೀವು ಆದ ತಕ್ಷಣ ನಾನು ಇಲ್ಲಿ ಬರಲಿಲ್ಲ. ಐ ಹ್ಯಾವ್ ನಾಟ್ ಕಮ್ ಫಾರ್ ದಿಸ್ ಸೆಕ್ಷನ್. ಅಲ್ಲಿಗೆ ಹೊಟ್ಟೆ ಯಾಕೆ, ಅವರು, ಅವುಗಳು, ಯಾಕೆ ಅಂತಂದರೆ ದೇರ್ ಈಸ್ ಎ ಸ್ಟ್ರಾಂಗ್ ರೀಸನ್. ಅದನ್ನು ನಾನು ನಿಮಗೆ ಮುಂದಿನ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ವಿಚಾರ ಹೇಳುವಾಗ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ತೇನೆ. ಅವನು, ಅವಳು, ಅದು ಅಥವಾ ಇದು. ಹಾಗಾದರೆ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ವಾಟ್, ಪ್ರನೌನ್. ಪ್ರನೌನಿಗೆ ಉದಾಹರಣೆಗಳು ಯಾವ್ಯಾವುದು, ಇದು. ಓಕೆ, ಈಸ್ ಎ ವರ್ಡ್ ಇನ್ಸ್ಟೆಡ್ ಆಫ್ ನೌನ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ಓಕೆ, ಪ್ರನೌನ್ ಈಸ್ ಎ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ಅಂದರೆ ಉದಾಹರಣೆ, ನಳಿನಿ ಈಸ್ ವಾಟ್, ನೌನ್. ನೋಡ್ರಿ, ನಳಿನಿ ಬರುತ್ತಾಳೆ, ಅವಳು ಚೆನ್ನಾಗಿ ರಂಗೋಲಿ ಇಡುತ್ತಾಳೆ. ನಳಿನಿ ಬರುತ್ತಾಳೆ, ಅವಳು ಚೆನ್ನಾಗಿ ರಂಗೋಲಿ ಇಡುತ್ತಾಳೆ. ಹೂ ಕಮ್ಸ್, ನಳಿನಿ ಕಮ್ಸ್. ವಾಟ್ ಡಸ್ ಶಿ ಡೂ, ಶಿ ಡ್ರಾಸ್ ರಂಗೋಲಿ. ನಳಿನಿ ಬರ್ತಾಳೆ ಮತ್ತು ಅವಳು ರಂಗೋಲಿಯನ್ನು ಇಡ್ತಾಳೆ. ಹೂ ಈಸ್ ನಳಿನಿ, ನಳಿನಿ ಈಸ್ ವಾಟ್, ನೌನ್. ಶಿ ಈಸ್ ವಾಟ್, ಪ್ರನೌನ್. ಹಾಗಂದ್ರೆ ನಳಿನಿ ಬರುತ್ತಾಳೆ, ಅವಳು ರಂಗೋಲಿಯನ್ನು ಇಡುತ್ತಾಳೆ. ಅವಳು ಪ್ರಕಾಶ್ ಸರ್ ವಿದ್ಯಾರ್ಥಿನಿ ಆಗಿದ್ದಾಳೆ. ಅವಳು ಈಗ MBBS ಕಲಿಯುತ್ತಿದ್ದಾಳೆ. ಅವಳು ರಂಗೋಲಿ ಸ್ಪರ್ಧೆಯಲ್ಲಿ ಬಹಳಷ್ಟು ಬಹುಮಾನಗಳನ್ನು ಗೆದ್ದಿದ್ದಾಳೆ. ಅವಳು ಅಂದರೆ ರಂಗೋಲಿ, ರಂಗೋಲಿ ಅಂದರೆ ಅವಳು. ಅವಳು MBBS ಮುಗಿಸಿದ ನಂತರ ಅವಳು ಒಂದು ಕ್ಲಿನಿಕ್ಕನ್ನು ತೆರೆಯುತ್ತಾಳೆ. ಆವಾಗ ಅವಳು ರೋಗಿಗಳಿಗೆ ಔಷಧಿಯನ್ನು ನೀಡುತ್ತಾರೆ. ಅಲ್ಲಿ ನೋಡು, ಅವಳು ಬರುತ್ತಿದ್ದಾಳೆ, ಅವಳು ಬರುತ್ತಿದ್ದಾಳೆ, ಅವಳು ಬರುತ್ತಿದ್ದಾಳೆ. ಯಾರವಳು, ನಳಿನಿ. ನೋಡಿ ಸ್ನೇಹಿತರೆ, ಒಂದು ಸಲ ನಳಿನಿಯನ್ನು ತಗೊಂಡು ನಾನು ಅವಳು ಅನ್ನೋದನ್ನು 10 ಸಲ ಹೇಳಿದೆ. ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ, ನಳಿನಿ ಬರುತ್ತಾಳೆ, ಅವಳು ರಂಗೋಲಿಯನ್ನು ಇಡುತ್ತಾಳೆ. ಅವಳು ಅಂದರೆ ರಂಗೋಲಿ, ರಂಗೋಲಿ ಅಂದರೆ ಅವಳು. ಅವಳು ಒಂದು ಸಲ ರಂಗೋಲಿ ಇಟ್ಟ ಮೇಲೆ ಮುಗಿಯಿತು. ಅವಳು ರಂಗೋಲಿ ಸ್ಪರ್ಧೆಯಲ್ಲಿ ಬಹಳಷ್ಟು ಬಹುಮಾನಗಳನ್ನು ಗೆದ್ದಿದ್ದಾಳೆ. ಅವಳು ಪ್ರಕಾಶ್ ಸರ್ ವಿದ್ಯಾರ್ಥಿನಿ ಆಗಿದ್ದಾಳೆ. ಅವಳು MBBS ಅನ್ನು ಕಲಿತಾ ಇದ್ದಾಳೆ. ಅವಳು MBBS ಕಲಿತು ಮುಗಿಸಿದ ನಂತರ ಒಂದು ಕ್ಲಿನಿಕ್ಕನ್ನು ತೆರೆಯುತ್ತಾಳೆ. ಅವಳು ಕ್ಲಿನಿಕ್ಕನ್ನು ತೆರೆದ ನಂತರ ಅವಳು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾಳೆ. ಅವಳು, ಅವಳು, ಅವಳು 10 ಟೈಮ್ಸ್ ಅವಳು ಬಂತು ಸ್ನೇಹಿತರೆ. ಹಾಗಾದರೆ ಆ ಅವಳು ಅನ್ನೋದೇನು, ಪ್ರನೌನ್. ನಳಿನಿ ಅನ್ನೋದೇನು, ನೌನ್. ಇಲ್ಲೇ ಅರ್ಥ ಆಗ್ತಿದೆ, ದ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ನಾಮಪದಗಳ ಬದಲಾಗಿ, ನಳಿನಿಯವರ ಬದಲಾಗಿ ನಾಮಪದ, ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ಅಂದರೆ ನಾಮಪದವನ್ನು ಪದೇ ಪದೇ ರಿಪೀಟ್ ಮಾಡೋದನ್ನು ತಡೆಯೋದಕ್ಕೋಸ್ಕರ ನಾವೇನು ಬಳಸ್ತೇವೆ, ಪ್ರನೌನನ್ನು ಬಳಸ್ತೇವೆ. ವಿ ಯೂಸ್ ಪ್ರನೌನ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ಪದೇ ಪದೇ ನೌನನ್ನು ರಿಪೀಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೇನು ಬಳಸ್ತೇವೆ, ಪ್ರನೌನನ್ನು ಬಳಸ್ತೇವೆ. ಇದನ್ನು ಇಂಗ್ಲೀಷಲ್ಲಿ ಒಂದ್ಸಲ ನೋಡ್ಕೊಂಬರೋದಾದರೆ, ನಳಿನಿ ಕಮ್ಸ್, ಶಿ ಡ್ರಾಸ್ ರಂಗೋಲಿ. She is nothing but Rangoli. If she draws Rangoli once, no one will comment it. She won many prizes in Rangoli competition. She is Prakash Sir student. Now she is studying MBBS. When she completes MBBS, she opens the clinic and she prescribes the medicine. So see, she is coming, she is coming, she is coming. Who is she? Nalini.
ಶಿ ಅಂತಕ್ಕಂಥದ್ದು ಯಾರು ಹೇಳ್ರಿ, ನಳಿನಿ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ವಿ ಯೂಸ್ ಪ್ರನೌನ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ನೋಡಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ. ಈಸ್ ಎ ವರ್ಡ್, ಪ್ರನೌನ್ ಈಸ್ ಎ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ಪದೇ ಪದೇ ನೌನನ್ನು ರಿಪೀಟ್ ಮಾಡೋದನ್ನು ತಡೆಯೋದಕ್ಕೋಸ್ಕರ ನಾವೇನು ಬಳಸ್ತೀವಿ ಸ್ನೇಹಿತರೆ, ಪ್ರನೌನನ್ನು ಬಳಸ್ತೇವೆ. ಇಸ್ ಇಟ್ ಕ್ಲಿಯರ್? ಸೊ ವಿ ಯೂಸ್ ಪ್ರನೌನ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ವಿ ಯೂಸ್ ಪ್ರನೌನ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ಆ ರೀತಿಯಾಗಿ ಐ ನಾನು, ನಾವು, ನೀನು, ನೀವು, ಅವರು, ಅವುಗಳು, ಅವನು, ಅವಳು, ಅದು ಅಥವಾ ಇದು. ಸೊ ಇಲ್ಲಿ ವಿ ಯೂಸ್ ಪ್ರನೌನ್. ಪ್ರನೌನ್ ಈಸ್ ಎ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ನೌನ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ನೋಡ್ರಿ ನೌನ್ ಎರಡು ಸರಿ ಬರ್ತೈತಿ. ನೌನಿನ ಬದಲಾಗಿ, ನಾಮಪದದ ಬದಲಾಗಿ ನಾಮಪದವನ್ನೇ ಸೂಚಿಸಲು ಬಳಸುವ ಪದಗಳೇ ಸರ್ವನಾಮಗಳು. ಅಂದರೆ ದ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ಡೋಂಟ್ ರಿಪೀಟ್ ದ ನೌನ್. ಸೊ ವಿ ಯೂಸ್ ಪ್ರನೌನ್. ಓಕೆನಾ ಸ್ನೇಹಿತರೆ? ಅಂದರೆ ಪದೇ ಪದೇ ರಿಪಿಟೇಷನ್ ಮಾಡೋದನ್ನು, ನೌನನ್ನು ರಿಪೀಟ್ ಮಾಡೋದನ್ನು ತಡೆಯೋದಕ್ಕೋಸ್ಕರ ಏನು ಬಳಸ್ತೀವಿ ನಾವು? ಪ್ರನೌನನ್ನು ಬಳಸ್ತೇವೆ. ಸೊ ಫಾರ್ ಎಕ್ಸಾಂಪಲ್, ಉದಾಹರಣೆ, ಹನುಮಂತ. ಹನುಮಂತ ಅಂತ ಇದೆ. ಹಿಯರ್ ಈಸ್ ಎ ನೇಮ್ ಆಫ್ ಹನುಮಂತ. ಹನುಮಂತ ಅವರು ಯಾರು ಗೊತ್ತಲ್ಲ ನಿಮಗೆ? ರಾಮನವರ ಭಕ್ತ ಹನುಮಂತ. ಸೊ ಸೀತಾದೇವಿಯ ಅಪಹರಣ ಆದಾಗ ರಾಮ ಅವರು ಭಾಳ ಟೆನ್ಷನ್ ಆಗಿದ್ರು, ಗಾಬರಿ ಆಗಿದ್ರು. ಆವಾಗ ಯಾರು ಹೋದರೂ ಕೂಡ ಸೀತಾದೇವಿ ನೋಡ್ಕೊಂಡು ಮಾತಾಡ್ಕೊಂಡು ಬರ್ತೀವಿ ಅಂತಂದರೆ ರಾಮನವರಿಗೆ ಇಷ್ಟ ಇರಲಿಲ್ಲ. ಒಂದು ವಾನರ ಬಂತು, ಒಂದು ಮಂಗ ಬಂತು, ಮಹಾಪ್ರಭು ನಾನು ಹೋಗಿ ಬರುತ್ತೇನೆ, ಬೇಡಪ್ಪ ಅಂದರು. ಇನ್ನೊಂದು ಬಂತು, ಮಹಾಪ್ರಭು ನಾನು ಹೋಗಿ ಸೀತಾಮಾತೆಯ ಯೋಗಕ್ಷೇಮ ನೋಡ್ಕೊಂಡು ಬರ್ತೀನಿ, ಬೇಡಪ್ಪ. ಮತ್ತೊಂದು ಬಂತು, ನಿನಗೂ ಬೇಡಪ್ಪ. ಯಾರು ಬಂದರೂ ಬೇಡ ಅಂತಿದ್ರು ಅವರು. ಅವಾಗ ಲಕ್ಷ್ಮಣ ಅವ್ರು ಬಂದು ಕೇಳ್ತಾರೆ ಏನಂತ, ಅಣ್ಣ ಯಾರು ಬಂದರೂ ಕೂಡ ಬೇಡ ಎನ್ನುತ್ತಿರುವೆ ಅಲ್ಲ, ಮತ್ತು ಹಾಗಾದರೆ ಈಗ ಅತಿಗೆಯನ್ನು ನೋಡಿಕೊಂಡು ವಿಚಾರಿಸಿಕೊಂಡು ಅವರ ಆರೋಗ್ಯವನ್ನು ನೋಡಿಕೊಂಡು ಬರೋರು ಯಾರು ಅಂತ ಕೇಳಿದಾಗ ಅವ್ರು ಅಂತಾರೆ, ಹನುಮಂತನು ಬರುತ್ತಾನೆ, ಅವನು ಲಂಕೆಗೆ ಹೋಗುತ್ತಾನೆ. ಹನುಮಂತನು ಬರುತ್ತಾನೆ, ಅವನು ಲಂಕೆಗೆ ಹೋಗುತ್ತಾನೆ. ಅವನು ಈ ಸಮುದ್ರವನ್ನು ಸುಲಭವಾಗಿ ಕ್ರಮಿಸುತ್ತಾನೆ. ಅವನು ನನ್ನ ಬಲಗೈ ಬಂಟನಾಗಿ ಇದ್ದಾನೆ. ಅವನು ಈ ಕೆಲಸವನ್ನು ಸರಾಗವಾಗಿ ಮಾಡುತ್ತಾನೆ. ಅಲ್ಲಿ ನೋಡು, ಅವನು ಬರುತ್ತಿದ್ದಾನೆ, ಅವನು ಬರುತ್ತಿದ್ದಾನೆ, ಅವನು ಬರುತ್ತಿದ್ದಾನೆ. ಯಾರವನು? ಹನುಮಂತ. ಹನುಮಂತ ಈಸ್ ವಾಟ್? ನೌನ್. ಹಿ ಈಸ್ ವಾಟ್? ಪ್ರನೌನ್. ಇಲ್ಲಿ ಹನುಮಂತ ಅಂತಕ್ಕಂಥದ್ದು ಏನು ಸ್ನೇಹಿತರೆ? ನೌನ್. ಹನುಮಂತ ಈಸ್ ನೌನ್, he is pronoun. Hanumanta comes and he goes to that place and he can cross this deep ocean, and it is he who gets the message from me to Sita, and it is he only who gets the message from Sita to me. See, he is coming, he is coming, he is coming. Who is he? Hanumanta. ಹನುಮಂತ ಅಂತಕ್ಕಂಥದ್ದು ಏನು ಸ್ನೇಹಿತರೆ? ನೌನ್. ಈ ನೌನನ್ನು ಪದೇ ಪದೇ ರಿಪೀಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಳಸಿದ್ದು ಯಾವುದು? ಹಿ, ಅಥವಾ ಕನ್ನಡದಲ್ಲಿ ಅವನು. ನಳಿನಿ ಅವಳು. ಇಟ್ ಅದು ಅಥವಾ ಇದು. ಈಗ ಇದನ್ನು ನಾವು ಒಂದೇ ಬೋರ್ಡಲ್ಲಿ ಕ್ಲಿಯರ್ ಆಗಿ ನೋಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್, ಅಶೋಕ ಈಸ್ ಎ ಗ್ರೇಟ್ emperor. Ashoka is a great emperor. He planted many trees. Ashoka is a great emperor. He planted many trees. ಉದಾಹರಣೆ, ತಿಮ್ಮಕ್ಕ. ಸ್ನೇಹಿತರೆ, ಇವ್ರ ಹೆಸರು ಕೇಳಿದಿರಲ್ಲ, ಸಾಲು ಮರದ ತಿಮ್ಮಕ್ಕನವರು. ತಿಮ್ಮಕ್ಕ ಈಸ್ ಆನ್ environmentalist. She protected many trees. Next, peacock is a lovely bird. Peacock is a lovely bird. It dances in the evenings. It dances in the evenings. Children are
ನೆಕ್ಸ್ಟ್ ಟು ಗಾಡ್, ದೇ ಆರ್ ಇನ್ನೋಸೆಂಟ್. ನೋಡಿ ಸ್ನೇಹಿತರೆ, ಚೆನ್ನಾಗಿದೆಯಲ್ಲ ಸೆಂಟೆನ್ಸ್ಗಳು? ಓಕೆ. ಸೊ ನೋಡಿ ಇಲ್ಲಿ ನೌನ್ ಪ್ರನೌನನ್ನು ಅದರ ಬಳಕೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ನಾವು ಒಂದು ಸ್ಲೈಡಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನ. ಇಸ್ ಇಟ್ ಕ್ಲಿಯರ್? ಸೊ ನೋಡಿ, ಅಶೋಕ ಈಸ್ ವಾಟ್? ನೌನ್. ಓಕೆನಾ? ಪ್ರಾಪರ್ ನೌನ್. ತಿಮ್ಮಕ್ಕ ಈಸ್ ವಾಟ್? ನೌನ್. ಪ್ರಾಪರ್ ನೌನ್. ಪಿಕಾಕ್ ಈಸ್ ವಾಟ್? ನೌನ್. ಚಿಲ್ಡ್ರನ್ ಈಸ್ ವಾಟ್? ನೌನ್. ಓಕೆನಾ? ಸೊ ಇಲ್ಲಿ ಅಶೋಕ ಈಸ್ ಎ ಗ್ರೇಟ್ ಎಂಪರರ್, ಹಿ ಪ್ಲಾಂಟೆಡ್ ಮೆನಿ ಟ್ರೀಸ್. ಈ ಹಿ ಅನ್ನೋದೇನು? ಪ್ರನೌನ್. ಹೇಳ್ರಿ, ಪ್ರನೌನ್. ಈ ಪ್ರನೌನ್ ಯಾರನ್ನ ಹೇಳ್ತಾ ಐತಿ? ಅಶೋಕನವ್ರನ್ನ ರಿಪೀಟ್ ಮಾಡೋದನ್ನ ತಡೆಯೋಕ್ಕೋಸ್ಕರ ಯಾರನ್ನ ಬಳಸ್ತೀವಿ? ಹಿ. ತಿಮ್ಮಕ್ಕ ಈಸ್ ನೌನ್, ಶಿ ಪ್ರೊಟೆಕ್ಟೆಡ್, ಶಿ ಈಸ್ ವಾಟ್? ಪ್ರನೌನ್. ಈ ತಿಮ್ಮಕ್ಕನವ್ರನ್ನ ಪದೇ ಪದೇ ರಿಪೀಟ್ ಮಾಡೋ ಕಾರಣಕ್ಕೋಸ್ಕರ, ಅದನ್ನ ಅವಾಯ್ಡ್ ಮಾಡೋ ಕಾರಣಕ್ಕೋಸ್ಕರ ಶಿ ಬಳಸಿದ್ದೇವೆ. ದಿಸ್ ಶಿ ಈಸ್ ಇಂಡಿಕೇಟಿಂಗ್ ಆಫ್ ಹೋಮ್? ತಿಮ್ಮಕ್ಕ. ದಿಸ್ ಹಿ ಈಸ್ ಇಂಡಿಕೇಟಿಂಗ್ ಆಫ್ ಹೋಮ್? ಅಶೋಕ್. Peacock is a lovely bird. It dances in the evenings. Pronoun. Children are next to God. They are innocent. ಪಿಕಾಕ್ ಒಂದು ಸುಂದರ ಪಕ್ಷಿ, ಅದು ಸಾಯಂಕಾಲಗಳಲ್ಲಿ ನೃತ್ಯ ಮಾಡುತ್ತದೆ. ಅದು ಅಥವಾ ಇದು ಯಾವುದದು? ಪ್ರನೌನ್. ಇದು ಯಾರನ್ನ ಇಂಡಿಕೇಟ್ ಮಾಡುತ್ತೆ? ಪಿಕಾಕ್. ನೆಕ್ಸ್ಟ್, ಚಿಲ್ಡ್ರನ್ ಮಕ್ಕಳು ದೇವರಿಗೆ ಸಮಾನ, ಅವರು ಮುಗ್ಧರಾಗಿದ್ದಾರೆ. ಅವರು, ಅದು ಅಥವಾ ಇದು, ಇಲ್ಲಿ ಅವರು ಅನ್ಬೇಕಾಗುತ್ತೆ. ಓಕೆ, ಅವರು ಅಂತ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಓಕೆನಾ? ಅಶೋಕ ಅವರು ಅಂತಕ್ಕಂಥದ್ದು ಕೂಡ ರೆಸ್ಪೆಕ್ಟ್ ಮಾಡ್ತೀವಿ. ಓಕೆನಾ? ಓಕೆ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ. ಥ್ಯಾಂಕ್ ಯು ವೆರಿ ಮಚ್.